ಶಿಕ್ಷಣದಿಂದ ಹಿಡಿದು ಆರೋಗ್ಯದಿಂದ ಹಿಡಿದು ಕ್ರೀಡೆವರೆಗೂ ನಾವು ಒಂದು ಲೇಔಟ್ ನಲ್ಲಿ ಕೊಡುವಂತ ಕೆಲಸ ಮಾಡ್ತೀವಿ ಸರ್. 25ನೇ ತಾರೀಕು ಶನಿವಾರ ದಿನ ನಾವು ನಮ್ಮ ಕೊರ್ವಿ ಹಿಲ್ ವ್ಯೂ ಮತ್ತು ಕೊರ್ವಿ ಎನ್ಕ್ಲೇವ್ ಭೂಮಿ ಪೂಜಾ ಕಾರ್ಯಕ್ರಮ ಏರ್ಪಡಿಸಿದೀವಿ. ಯಾರೆಲ್ಲ ಪ್ಲಾಟ್ ಖರೀದಿ ಮಾಡಬೇಕು ಅಂತ ಇಚ್ಛೆ ಹೊಂದಿದಾರೋ ಅವರೆಲ್ಲ ಕಾರ್ಯಕ್ರಮಕ್ಕೆ ಬರ್ಬೋದು. ಬರೀ 6,000 ರೂಪಾಯಿ EMI ಮೇಲೆ ಅಲ್ಲಿ ಪ್ಲಾಟ್ ನಿಮ್ಗೆ ದೊರಕತ್ತೆ. 24 ಕಂಪ್ಲೀಟ್ ಆಗಿ 25 ಪ್ರಾಜೆಕ್ಟ್ ಸ್ಟಾರ್ಟ್ ಆಗಿದೆ. ನಾನು ಕನ್ಸ್ಟ್ರಕ್ಷನ್ ಫೀಲ್ಡ್ ನೋಡ್ಕೋತೀನಿ. ನಿಮ್ಗೆ ಏನಾದ್ರು ಕನಸಿನ ಮನೆ ಕಟ್ಟಿಸ್ಬೇಕಂತಂದ್ರೆ ಕೊರ್ವಿವರೆಗೆ ಸಂಪರ್ಕ ಮಾಡಿ. ನಮ್ದು ಮಟೀರಿಯಲ್ ಹೆಂಗ ಅಂತಂದ್ರೆ 2100 ಒಳಗೆ ಇಂಟೀರಿಯರ್, ಕಾಂಪೌಂಡ್, ಆಮೇಲೆ ವಾಟರ್ ಟ್ಯಾಂಕ್ ಇದನ್ನ ಎಕ್ಸ್ಟ್ರಾ ಅಂತ ಹೇಳ್ತೀವಿ. 2100 ಅಲ್ಲಿ ಅದು ಇನ್ಕ್ಲೂಡ್ ಇರಂಗಿಲ್ಲ. 1945 ಸ್ವಾತಂತ್ರ್ಯಕ್ಕಿಂತ ಮುಂಚೆ ಈ ಬಿಲ್ಡಿಂಗ್ ರೆಡಿ ಆಗಿರೋದು. ಲಾಸ್ಟ್ ವಿಡಿಯೋದಲ್ಲಿ ಸಹ ನೀವು ತೋರಿಸಿದ್ರಿ. ಭೂಮಿ ಮೇಲೆ ನೀವು ಹೂಡಿಕೆ ಮಾಡಿದ್ರಿ, ತಿಳ್ಕೊರಿ ಸರ್, ನಿಮ್ಗೆ ಯಾವತ್ತೂ ಲಾಸ್ ಅನ್ನೋದಿಲ್ಲ. ನಮ್ದೊಂದು ಪ್ರಾಜೆಕ್ಟ್ ರಾಯಲ್ ಎಸ್ಟೇಟ್ ಫೇಸ್ ಫಸ್ಟ್ ಅಂತ ಹೇಳಿ ನಾವು ಅದನ್ನ ಕೊಟ್ಟಿರೋದು 200 ರೂಪಾಯಿ ಸ್ಕ್ವೇರ್ ಫುಟ್ ನಂಗೆ. ಈಗ ಪ್ರೆಸೆಂಟ್ ಅಲ್ಲಿ ರೀಸೇಲ್ ಮಾಡ್ತಿದ್ದಾರೆ ಕಸ್ಟಮರ್ 1250 ರೂಪಾಯಿ ಪ್ರತಿ ಸ್ಕ್ವೇರ್ ಫುಟ್ ಗೆ. ಇದು ಒಂದು ನಮ್ದು ರಿಸೆಪ್ಷನಿಸ್ಟ್. ಸೊ ಇಲ್ಲಿನ ಏನ್ EMIs ಗಳಿರ್ತಾವು, ಆಮೇಲೆ ಅವರು EMI ತುಂಬತಾ ಬರ್ತಿರ್ತಾರೆ, ಇಲ್ಲ ಏನಾದ್ರೂ ಆ ಪ್ಲಾಟ್ಸ್ ಗಳ ಬಗ್ಗೆ ಇನ್ಕ್ವೈರಿ ಇದ್ರೆ ಇಲ್ಲಿ ಇನ್ಕ್ವೈರೀಸ್ ಗಳು ನಡೀತದೆ ಸರ್. ನಮ್ಮಲ್ಲಿ ಸಂಪೂರ್ಣವಾಗಿ ಕ್ಯಾಶ್ ವ್ಯವಹಾರಗಳು ಯಾವುದೇ ರೀತಿ ಇರುವುದಿಲ್ಲ. ಎಲ್ಲ ಬ್ಯಾಂಕ್ ಥ್ರೂ ವ್ಯವಹಾರಗಳು ನಡೆಸಲಾಗ್ತದೆ. ಪ್ರತಿ ತಿಂಗಳು 10ನೇ ತಾರೀಕಿನೊಳಗೆ EMI ಕಟ್ಟಬೇಕು ಅಂತ ಇರುತ್ತೆ. ಯಾಕಂದ್ರೆ ಎಷ್ಟೋ ಜನರಿಗೆ ಸಂಪೂರ್ಣವಾದ ಅಮೌಂಟನ್ನು ಕಟ್ಟಿ ಪ್ಲಾಟ್ಗಳನ್ನು ಖರೀದಿ ಮಾಡಲಿಕ್ಕೆ ಆಗೋದಿಲ್ಲ. ಸೊ ಹೀಗಾಗಿ ಕೊರ್ವಿ ಅಂದರೆ ಒಂದು ಟ್ರಸ್ಟ್, ನಂಬಿಕೆ ಇದೆ. ಸೊ ಹೀಗಾಗಿ ನಾವು ಬಡವರಿಗಾಗಿರ್ಬೋದು, ಮಿಡಲ್ ಕ್ಲಾಸ್ ಫ್ಯಾಮಿಲಿಗಳಿಗಾಗಿರ್ಬೋದು ಹೆಲ್ಪ್ ಆಗಲಿ ಅಂತ ತಿಂಗಳಿಗೊಮ್ಮೆ EMI ಫೆಸಿಲಿಟಿಯನ್ನು ಮಾಡಿಕೊಟ್ಟಿದ್ದೇವೆ. ಕೊರ್ವಿ ಡೆವಲಪರ್ಸ್ ಒಳಗೆ ಪ್ಲಾಟ್ಸ್ ಅಷ್ಟೇ ನಾವು ಕೊಡ್ತಾ ಇಲ್ಲ, ಸುಮಾರು ಜನಕ್ಕೆ ನಾವು ಜಾಬ್ ಅಂತ ಕೊಡ್ತಾ ಇದ್ದೀವಿ ಸರ್. ಓಕೆ, ನಿಮ್ಮ ಹೈರಿಂಗ್ ಪ್ರೋಸೆಸ್ ಎಲ್ಲೆಲ್ಲಿ ನಡೀತಿದೆ ಮೇಡಮ್? ಸರ್ ಇವಾಗ ನಾವು ಹುಬ್ಳಿ ಒಳಗೆ ಮಾಡ್ತಾ ಇದ್ದೀವಿ, ಬಳ್ಳಾರಿ ಒಳಗೆ ಮಾಡ್ತಾ ಇದ್ದೀವಿ, ಮತ್ತೆ ಮುಂಡರ್ಗಿ ಒಳಗೆ ಮಾಡ್ತಾ ಇದ್ದೀವಿ, ಮತ್ತೆ ನಾವು ಗಜೇಂದ್ರಗಢದಲ್ಲೂ ಕೂಡ ಮಾಡ್ತಾ ಇದ್ದೀವಿ ಸರ್. ಈಗ ನಮ್ಮ ಹತ್ರ ಫಸ್ಟ್ ಡಾಕ್ಯುಮೆಂಟ್ಸ್ ಲೀಗಲಿ ಮಾಡಿಸ್ತೀವಿ ನಾವು ಅಡ್ವೊಕೇಟ್ ಕಡೆ. ಅದಕ್ಕೆ ಏನು ರಿಲೇಟೆಡ್ ಇರ್ತೈತಿ ಅದನ್ನೆಲ್ಲಾನು ಡಾಕ್ಯುಮೆಂಟ್ ಕಲೆಕ್ಟ್ ಮಾಡ್ತೀವಿ ಫಸ್ಟ್. ಅವನ್ ಕಲೆಕ್ಟ್ ಮಾಡ್ಕೊಂಡು ಅವ್ನ ವೆರಿಫಿಕೇಶನ್ ಮಾಡಿ ಆಮೇಲೆ ಅದಕ್ಕೆ ಸಂಬಂಧಪಟ್ಟಂಗ ತಹಸೀಲ್ದಾರ್ ಆಫೀಸ್ ಆಯ್ತು, DC ಆಫೀಸ್ ಆಯ್ತು, ಆಮೇಲೆ AC ಆಫೀಸ್ ಆಯ್ತು, ಇದಕ್ಕೆಲ್ಲಾನು ನಮ್ಗೆ ಅನ್ವಯಿಸುವಂಗ ನಮ್ಗೆ ಆ ಡಾಕ್ಯುಮೆಂಟ್ ಅನ್ನ ಎಲ್ಲ ಕಲೆಕ್ಟ್ ಮಾಡ್ಕೊಂಡು ಅದನ್ನೊಂದು ಫೈಲಿಂಗ್ ಮಾಡಿ ಅದಕ್ಕೆ ಗ್ರಾಹಕರಿಗೆ ಆಯ್ತು ನಮಗೂ ಆಯ್ತು ಯಾವ್ದನ್ನು ತೊಂದರೆ ಬರ್ದಂಗ ಅದನ್ನೆಲ್ಲ ನಾವು ಫೈಲಿಂಗ್ ಮಾಡಿರ್ತೀವಿ. ಕಸ್ಟಮರ್ ನಾವು ಫೇಸ್ಬುಕ್ ಲಿಂದ ಇನ್ಕ್ವೈರಿ ಮಾಡ್ಲಿ, ಇನ್ಸ್ಟಾದಿಂದ ಮಾಡ್ಲಿ, ಸೊ ಯಾವ್ದ್ರಿಂದ ಮಾಡಿದ್ರು ಸಹ ಇಲ್ಲಿಂದಾನೇ ಕಾಲ್ಸ್ ಗಳು ಮಾಡಿ ಅವ್ರಿಗೆ ರೀಚ್ ಆಗಿ ಅವರಿಗೆ ಸಂಪೂರ್ಣ ಇನ್ಫಾರ್ಮೇಶನ್ ಇವರೇ ಕೊಡ್ತಾರೆ. ನಮ್ಮ ಗ್ರಾಹಕರು ನಮ್ಮ ಆಫೀಸ್ಗೆ ಒಂದು ಕನಸನ್ನು ಇಟ್ಕೊಂಡ್ ಬಂದಿರ್ತಾರೆ ಸರ್. ಕನಸನ್ನ ನಾವು ನನಸಾಗಿ ಮಾಡುವಂತ ಉದ್ದೇಶವನ್ನ ಇಟ್ಕೊಂಡು ನಾವು ಸೇಲ್ಸ್ ಮಾಡ್ತೀವಿ. ಆಮೇಲೆ ಕಂಪ್ಲೀಟ್ಲಿ ಅವ್ರು ನಮ್ಮ ಫ್ಯಾಮಿಲಿಗೆ ಬಂದ ಮೇಲೆ ಸೊ ನಾವು ಬರೀ ಪ್ಲಾಟ್ ಬಗ್ಗೆ ಅಂತಂದಲ್ಲ, ಎವ್ರಿಥಿಂಗ್ ಅವ್ರು ಏನಾದರೂ ನಮ್ಗೆ ಸಜೆಷನ್ ಕೇಳಿದ್ರು ಅವ್ರ ಜೊತೆ ನಾವು ಟಚ್ ನಲ್ಲಿ ಇರ್ತೀವಿ ಸರ್. ಪ್ರಿಯ ವೀಕ್ಷಕರೇ ನಮಸ್ಕಾರ. ಕಾರ್ಯಕ್ರಮವನ್ನು ನೋಡಿ ಸುಮ್ಮನಾಗಬೇಡಿ, ನಮ್ಮ ವಾಹಿನಿಯನ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಯ್ ಹಲೋ ನಮಸ್ಕಾರ ವೀಕ್ಷಕರೇ, ನಾನು ಸಂದೀಪ್ ಶೆಟ್ಟಿ ಹೆಗ್ಗದ್ದೆ. ಇದು ಹೆಗ್ಗದ್ದೆ ಸ್ಟುಡಿಯೋ. ವೀಕ್ಷಕರೇ, ನಾನಿವತ್ತು ಉತ್ತರ ಕರ್ನಾಟಕದ ಅತಿ ದೊಡ್ಡ ಪ್ರಾಜೆಕ್ಟ್, ನಿಮ್ಮೆಲ್ಲರ ಕನಸಿನ ಪ್ಲಾಟ್ಸ್ಗಳ ಖರೀದಿಗೆ ಅಥವಾ ಸೈಟ್ಸ್ಗಳನ್ನು ಖರೀದಿ ಮಾಡಬೇಕು ಅನ್ನುವಂಥ ಕನಸನ್ನು ಈಡೇರಿಸ್ಕೊಳ್ಳೋದಕ್ಕೆ, ಅದನ್ನು ತೋರಿಸ್ಬೇಕು ಅಂತಾನೆ ಇವತ್ತು ಕೊರ್ವಿ ಗ್ರೀನ್ ಸಿಟಿಯ ಬಗ್ಗೆ ಮಾಹಿತಿ ಕೊಡುವುದರ ಜೊತೆಗೆ ಕೊರ್ವಿ ಡೆವಲಪರ್ಸ್ನ ಬಗ್ಗೆ ಒಂದಿಷ್ಟು ಮಾಹಿತಿಯನ್ನು ಕೊಡಬೇಕು ಅಂತ ಹೇಳಿ ಹುಬ್ಬಳ್ಳಿಗೆ ಬಂದಿದ್ದೀನಿ. ನೋಡಿ, ನಾನೀಗ ಕೊರ್ವಿ ಡೆವಲಪರ್ಸ್ನ ಕಚೇರಿಯ ಮುಂಭಾಗದಲ್ಲಿದ್ದೀನಿ. ಕಳೆದ ವರ್ಷ ನಾನು ಇಲ್ಲಿಗೆ ಬಂದಿದ್ದೆ, ಇಲ್ಲಿಯೇ ಒಂದು ವಿಡಿಯೋನ ಮಾಡಿದ್ದೆ. ಆದರೆ ಈ ಬಾರಿ ಬಂದಿರೋದು ಇಲ್ಲಿ ಕನ್ಸ್ಟ್ರಕ್ಷನ್ ಇದೆ. ನಿಮ್ಮ ಕನಸಿನ ಸೈಟ್ಸ್ಗಳನ್ನ ತಗೋಬೇಕು ಅಂದರೆ EMI ಬೇಸ್ ಮೇಲೆ ಸೈಟ್ಸ್ಗಳನ್ನು ಅತಿ ಕಡಿಮೆ ಬೆಲೆಯಲ್ಲಿ ಇವ್ರು ಕೊಡ್ತಿದ್ದಾರೆ, ಅದಕ್ಕೂ ಅವಕಾಶ ಇದೆ. ಇಲ್ಲ ನನಗೆ ಕೆಲಸ ಬೇಕು ಅಂತ ಯಾರಾದರೂ ಯೋಚನೆ ಮಾಡೋರಿದ್ರೆ ನಿಮಗೆ ಇಲ್ಲಿ ಕೆಲಸ ಕೂಡ ಅವೈಲೇಬಲ್ ಇದೆ. ಅದ್ರ ಜೊತೆಗೆ ಕನ್ಸ್ಟ್ರಕ್ಷನ್ ಇದೆ. ಇನ್ನೂ ಅನೇಕ ಮೂಲಭೂತ ಅವಶ್ಯಕತೆ ಅಂತ ನಮಗೆ ಕೆಲವೊಂದು ಇರುತ್ತಲ್ಲ, ಅವೆಲ್ಲವನ್ನ ನಾವು ಸದುಪಯೋಗ ಪಡಿಸ್ಕೊಳ್ಳೋದಕ್ಕೆ ಇಲ್ಲಿ ಅವಕಾಶ ಇದೆ. ಹಾಗಾಗಿ ಇಲ್ಲಿ ಬಂದಿದ್ದೀನಿ. ಇಲ್ಲಿಯ ಮೀಡಿಯಾ ಹೆಡ್ ಆಗಿರುವಂತಹ ವೆಂಕಟೇಶ್ ಅವರು ನನ್ನ ಕಾರ್ಯಕ್ರಮದಲ್ಲಿ ಜಾಯ್ನ್ ಆಗಿದ್ದಾರೆ. ಸರ್, ಕಾರ್ಯಕ್ರಮಕ್ಕೆ ಆತ್ಮೀಯ ಸ್ವಾಗತ. ಕಳೆದ ಬಾರಿಯೂ ನಿಮ್ಮನ್ನ ಮಾತಾಡಿಸುವ ಪ್ರಯತ್ನವನ್ನ ಇಲ್ಲೇ ನಿಂತು ಮಾಡಿದ್ದೆ, ಕಂಪ್ಲೀಟ್ ಟೂರ್ ಅನ್ನ ಮಾಡಿದ್ದೆ. ಆದ್ರೆ ಈ ಬಾರಿ ನನಗೆ ಉತ್ತರ ಕರ್ನಾಟಕ ಅತಿ ದೊಡ್ಡ ಟೌನ್ಶಿಪ್ ಪ್ರಾಜೆಕ್ಟ್ ಅನ್ನ ತೋರಿಸೋದಕ್ಕೆ ಒಂದು ಅವಕಾಶ ಸಿಕ್ತು. ಹಾಗಾಗಿ ಇಲ್ಲಿವರೆಗೆ ಬಂದಿರುವಂತದ್ದು. ಈಗ ಸೈಟ್ಸ್ ಗಳನ್ನ ತಗೋಬೇಕು, ಪ್ಲಾಟ್ಸ್ ಗಳ ಖರೀದಿ ಮಾಡಬೇಕು ಅನ್ನೋಂಥ ಸುಮಾರು ಜನರಿಗಿದೆ. ಇದ್ರ ಜೊತೆಗೆ ಖಾಲಿ ಅಷ್ಟು ಮಾತ್ರ ಅಲ್ಲ, ಒಂದೊಳ್ಳೆ EMI ಬೇಸ್ ಆಗಿರಬಹುದು, ಅಥವಾ ನಾನು ಸೈಟ್ಸನ್ನು ತಗೊಂಡ್ರೆ ನನಗೆ ಒಂದು ಕನ್ಸ್ಟ್ರಕ್ಷನ್ ಮಾಡೋದಿರ್ಬೋದು, ಅಥವಾ ಇವತ್ತಿನ ಒಂದು ದಿನ ಮುಂದೆ ಅದು ಒಂದು
ಇವತ್ತು ನಾವು ಏನು ಇನ್ವೆಸ್ಟ್ಮೆಂಟ್ ಮಾಡ್ತೀವಿ ಅದು ಮುಂದೆ ಒಂದು ಒಳ್ಳೆ ಇನ್ವೆಸ್ಟ್ಮೆಂಟ್ ಆಗಬೇಕು ಅಂತ ಯೋಚನೆಯಲ್ಲಿ ಇರುವವರಿಗೆ ಹೆಲ್ಪ್ಫುಲ್ ಆಗಲಿ ಅಂತ ವಿಡಿಯೋನ ಮಾಡ್ತಾ ಇದ್ದೀನಿ. ಈಗ ಸದ್ಯಕ್ಕೆ ಕೊರವಿ ಡೆವಲಪರ್ಸ್ ಅವರು ಒಂದು ಪ್ರಾಜೆಕ್ಟ್ ಅಲ್ಲ, ಸರಿ ಸುಮಾರು ಪ್ರಾಜೆಕ್ಟ್ಗಳಲ್ಲಿ ಬ್ಯುಸಿ ಇದ್ದಾರೆ ಅನ್ನೋದು ಗೊತ್ತು. ಒಳಗಡೆ ಒಂದು ರೌಂಡ್ ಹೋಗಿ ಬಂದೆ, ಸುಮಾರು 150 ಜನಕ್ಕಿಂತ ಜಾಸ್ತಿ ಜನ ಎಂಪ್ಲಾಯೀಸ್ ಇಲ್ಲಿ ಕೆಲಸ ಮಾಡ್ತಿದ್ದಾರೆ. ಇನ್ನೂ ನಿಮಗೆ ಅವಶ್ಯಕತೆ ಇದೆ. ಸೊ ಅದಕ್ಕೂ ಕೂಡ ಯಾರಾದರೂ ಕೆಲಸ ಬೇಕು ಅನ್ನೋರಿದ್ರೆ, ಅದು ಹುಬ್ಬಳ್ಳಿ ಆಗಿರ್ಬೋದು ಅಥವಾ ಗದಗ ಆಗಿರ್ಬೋದು ಅಥವಾ ಧಾರವಾಡ ಈ ಭಾಗದಲ್ಲಿ ಯಾರಾದರೂ ಇದ್ರೆ ಇಲ್ಲಿ ಕೂಡ ಹೈರಿಂಗ್ ಮಾಡ್ತಾ ಇದ್ದಾರೆ, ಅದಕ್ಕೂ ಕೂಡ ಅವಕಾಶ ಇದೆ ಅನ್ನೋದು ಗೊತ್ತಾಯ್ತು. ಈಗ ನಾವು ಎಲ್ಲಿಂದ ಶುರು ಮಾಡ್ಬೇಕು ವಿಡಿಯೋ ಅನ್ನೋದೇ ಗೊತ್ತಾಗ್ತಾ ಇಲ್ಲ ಸರ್. ಅದು ನಿಮ್ಮಿಂದನೇ ಪ್ರಾರಂಭ ಆಗ್ಲಿ ಅಂತ ಅನ್ಕೊಂತೀನಿ ಸರ್. ಮೊಟ್ಟ ಮೊದಲಿಗೆ ನಿಮ್ಗೆ ಇನ್ನೊಂದ್ಸಲ ವೆಲ್ಕಮ್ ಮಾಡ್ಕೊಳ್ತೀನಿ ನಾನು. ನೀವು ಮತ್ತೆ ಬಂದ್ರಿ ನಮ್ಮ ಆಫೀಸ್ಗೆ. ಸೊ ಅದ್ರ ಜೊತೆಗೆ ನಿಮ್ ವೀಕ್ಷಕರೇನು ಹೆಗ್ಗದೆ ಸ್ಟುಡಿಯೋ ವೀಕ್ಷಕರಿದ್ದಾರೆ ಅವ್ರಿಗೆ ಮತ್ತೊಮ್ಮೆ ನಾನು ನಮಸ್ಕಾರ ತಿಳಿಸ್ತೀನಿ. ಲಾಸ್ಟ್ ಟೈಮ್ ನಿಮ್ಮ ವಿಡಿಯೋ ನೀವು ಮಾಡಿದ್ರಿ, ತುಂಬಾ ಒಳ್ಳೆ ರೆಸ್ಪಾನ್ಸ್ ಬಂತು. ಆ ಕಡೆ ಭಾಗದ ಜನರಿಗೂ ಗೊತ್ತಾಯ್ತು ಹುಬ್ಬಳ್ಳಿಯಲ್ಲೂ ಈ ತರದೊಂದು ಕಂಪ್ನಿ ಇದೆ ಅಂತ ಹೇಳಿ. ಸೊ ಈ ತರದ ಕಂಪ್ನಿ ಆಕ್ಚುಲ್ ಆಗಿ ನೋಡ್ಲಿಕ್ಕೆ ಸಿಗೋದು ಅಪರೂಪ. ಕರೆಕ್ಟ್. ಸೊ ಒಂದು ಕಂಪನಿ ಇಷ್ಟೆಲ್ಲಾ ಭಾಗಗಳನ್ನ ಒಳಗೊಂಡಿದೆ ಅನ್ನೋದು ಈಗಿನ ಕಾಲದಲ್ಲಿ ವಿಚಿತ್ರ. ಅದು ಸೊ ಆ ರೀತಿಯ ವರ್ಕ್ ಪ್ರೊಸೆಸ್ ಮತ್ತು ಸ್ಟ್ರಕ್ಚರ್ ನಮ್ಮ ಆಫೀಸ್ ನಲ್ಲಿ ಮಾತ್ರ ಬಡವರಿಗೆ ಒಂದು ಸೈಟ್ಸ್ ಗಳನ್ನ ಕೊಡಬೇಕು ಅನ್ನುವಂತ ಒಂದು ಮಹತ್ವಾಕಾಂಕ್ಷೆಯಲ್ಲಿ ನೀವು ಮುನ್ನಡೀತಾ ಇದ್ದೀರಾ. ಬಡವರು ಅನ್ನೋದ್ಕಿಂತ ಸರ್, ಇದ್ರಲ್ಲಿ ಬಡವರು ಶ್ರೀಮಂತರು ಅಂತ ಬರೋದಿಲ್ಲ. ಯಾರು ಕನಸು ಕಟ್ಕೊಂಡಿದಾರೋ ಅವ್ರಿಗೆ ಪ್ಲಾಟ್ ಕೊಡಬೇಕು ಅನ್ನೋದು ನಮ್ ಇಚ್ಛೆ, ನಮ್ ಗುರಿ ಅನ್ನೋದ್ಕಿಂತ ನಮ್ ಉದ್ದೇಶ. ನಾವು ಬೆಳಿಗ್ಗೆ ಮನೆಯಿಂದ ಹೊರಡೋದೇ, ಆಫೀಸಿಗೆ ಬರೋದೇ ಆ ಉದ್ದೇಶದಿಂದ ಬರ್ತೀವಿ. ಯಾರ ಕನಸನ್ನ ಕಟ್ಕೊಂಡಿದಾರ ಅವ್ರ ಕನಸನ್ನ ನನಸು ಮಾಡ್ಬೇಕು ಅಂತ. ಸೊ ಆ ಉದ್ದೇಶದಿಂದನೇ ನಾವು ವರ್ಕ್ ಮಾಡ್ತಿರೋದು. ಸೊ ಇಲ್ಲಿನ ನಮ್ಮ ಕೆಲಸ ಯಾವ ರೀತಿ ಕೆಲಸ ನಡೀತದೆ ಅಂತಂದ್ರೆ, ನಾವು ಪ್ಲಾಟ್ ಗಳಿಗೆ ಮಾಲೀಕರನ್ನ ಮಾಡ್ಬೇಕು, ಇದರಲ್ಲಿ ಅವರು ಕನಸು ನನಸಾಗತ್ತೆ, ನಮ್ ಕನಸು ನನಸಾಗತ್ತೆ, ಮತ್ ಕಂಪನಿಯ ಕನಸು ಕೂಡ ನನಸಾಗತ್ತೆ ಸರ್. ವ್ಯಾವಹಾರಿಕವನ್ನು ಮೀರಿ ನಿಂತಂತ ಒಂದು ಸಂಬಂಧ ನಮ್ದು ಮತ್ತು ಗ್ರಾಹಕರು. ನೋಡಿ ವೀಕ್ಷಕರೇ, ನೀವು ಹುಬ್ಬಳ್ಳಿಗೆ ಬಂದ್ರೆ ಕೊರವಿ ಡೆವಲಪರ್ಸ್ ಕಚೇರಿಯ ಒಳಗಡೆ ಬನ್ನಿ. ನಿಮ್ಗೆ ಇಲ್ಲಿ ಸೈಟ್ಸ್ ಗಳನ್ನ ತಗೊಳ್ಳೋದಕ್ಕೆ ಅವಕಾಶ ಇದೆ, ಕನ್ಸ್ಟ್ರಕ್ಷನ್ ಮಾಡಿಸ್ಕೊಳ್ಳೋದಕ್ಕೆ ಅವಕಾಶ ಇದೆ, ಹೈರಿಂಗ್ ವಿಭಾಗದಲ್ಲೂ ನಿಮಗೆ ಒಂದಿಷ್ಟು ಅವಕಾಶಗಳು ಇಲ್ಲಿ ಸಿಗುತ್ತೆ. ಅದನ್ನ ಬಿಟ್ಟು ಇಲ್ಲಿ ಪ್ರೋಸೆಸ್ಗಳು ಹೆಂಗ್ ನಡೆಯುತ್ತೆ, ಈಗ ನಾನೊಂದು ಸೈಟ್ ತಗೋಬೇಕು ಅಂತ ಹೇಳಿದ್ರೆ ಇಲ್ಲಿ ಕಂಪ್ಲೀಟ್ ಪ್ರೋಸೆಸ್ ಹೆಂಗ್ ನಡೆಯುತ್ತೆ, ಡಾಕ್ಯುಮೆಂಟೇಶನ್ ಇರ್ಬೋದು, ಅಥವಾ ಸೇಲ್ಸ್ ವಿಭಾಗದಲ್ಲಿ ಕೆಲಸ ಮಾಡೋದು ಇರ್ಬೋದು, ಅಥವಾ ನಾವು ಕೊಡುವಂತ ಹಣ ಇಲ್ಲಿ ಯಾವ ರೀತಿ ರಿಸೀವ್ ಆಗುತ್ತೆ, ಅವೆಲ್ಲದ್ರ ಬಗ್ಗೆ ಈಗ ಒಂದು ಟೂರ್ ಮುಖಾಂತರ ನಾವು ಒಂದು ಮಾಹಿತಿ ಕೊಡೋಣ ಸರ್. ಇದೀಗ ನಿಮ್ಮ ಎಂಟ್ರಿ ಇಲ್ಲಿಗೆ ತುಂಬಾ ಜನ ಬರ್ತಾರಲ್ವಾ? ಈಗ ಇಲ್ಲಿಗೆ ತುಂಬಾ ಜನ ಬರ್ತಾರೆ ಸರ್. ಇಂಟರ್ವ್ಯೂಸ್ ಬರ್ತಾರೆ, ಇನ್ಕ್ವೈರೀಸ್ ಬರ್ತಾರೆ, ಕನ್ಸ್ಟ್ರಕ್ಷನ್ ಬರ್ತಾರೆ. ಸೊ ಮಾರ್ಕೆಟಿಂಗ್ ಪ್ರೊಸೆಸ್ ಇಲ್ಲಿ ನಡೆಯುತ್ತೆ. ಸೊ ಫಸ್ಟ್ ಕೊರವಿ ಡೆವಲಪರ್ಸ್ ಬಗ್ಗೆ ಹೇಳ್ಬೇಕು ಅಂದ್ರೆ ಸ್ಟಾರ್ಟಿಂಗ್ ಇದಿಷ್ಟೇ. ಇದೇನ್ ನೋಡ್ತಿದ್ದೀರಿ, ಇದಿಷ್ಟೇ ಇದೆ. ಅಲ್ಲಿ ಒಂದು ಬೋರ್ಡ್ ಇದೆ. ಅಲ್ಲಿ ನಿಮಗೆ 1945 ಸ್ವಾತಂತ್ರ್ಯಕ್ಕಿಂತ ಮುಂಚೆ ಈ ಬಿಲ್ಡಿಂಗ್ ರೆಡಿ ಆಗಿರೋದು. ಲಾಸ್ಟ್ ವಿಡಿಯೋದಲ್ಲಿ ಸಹ ನೀವು ತೋರಿಸಿದ್ರಿ, ಮತ್ತೊಮ್ಮೆ ನಿಮ್ ವೀಕ್ಷಕರು 1945 ನಮ್ಮ ಸ್ವಾತಂತ್ರ್ಯ ಸಿಕ್ಕಿರ್ಲಿಲ್ಲ, ಅವಾಗ ಈ ಬಿಲ್ಡಿಂಗ್ ರೆಡಿ ಆಗಿದೆ. ನಂಗೆ ಒಂದು ಖುಷಿ ವಿಚಾರ ಏನ್ ಗೊತ್ತಾ, ಇದನ್ನ ಇವತ್ತಿಗೂ ಹಂಗೆ ಉಳಿಸ್ಕೊಂಡಿದ್ದಾರೆ. ಎಕ್ಸಾಕ್ಟ್ಲಿ. ಒಳಗಡೆ 150-200 ಜನ ಕೆಲಸ ಮಾಡ್ತಾರೆ. ಆ 150-200 ಜನ ಕೆಲಸ ಮಾಡಿದ್ರು ಕೂಡ ಈ ಬಿಲ್ಡಿಂಗ್ ಅಲ್ಲಿ ಏನು ಬದಲಾವಣೆಯನ್ನು ಮಾಡಿಲ್ಲ. ಅಲ್ಲಲ್ಲೇ ಕಟ್ ಆಫ್ ಮಾಡ್ಕೊಂಡು ಕೆಲಸ ಮಾಡ್ತಾ ಇದ್ದಾರೆ. ಸರ್ ಬನ್ನಿ ಸರ್, ಒಳಗಡೆ ಹೋಗಿ. ಇಷ್ಟೇ ಸರ್ ಸ್ಟಾರ್ಟ್ ಆಗಿರೋದು. ಸೊ ಅದಾದ ನಂತರ ಬೆಳೀತಾ ಹೋಯ್ತು. ಇನ್ನೊಂದು ವಿಚಾರ ಏನು ಅಂತಂದ್ರೆ, ಕೊರವಿ ಡೆವಲಪರ್ ಸ್ಟಾರ್ಟ್ ಆಗಿದ್ದು 2 ಜನರಿಂದ ಸ್ಟಾರ್ಟ್ ಆಗಿರುವಂತ ಕೊರವಿ ಡೆವಲಪರ್ಸ್, 5 ಎಕರೆ ಪ್ರದೇಶದಿಂದ ಸ್ಟಾರ್ಟ್ ಆಗಿರುವಂತ ಕೊರವಿ ಡೆವಲಪರ್ಸ್ ಇವತ್ತು ಹೆಚ್ಚು ಕಡಿಮೆ ನಾವು 1, 2, 3, 4 ಆಫೀಸ್ ಇದೆ ನಮ್ದು. ಸೊ ಬಳ್ಳಾರಿ ಇನ್ನೂ ಆಗಿಲ್ಲ, ಬಳ್ಳಾರಿ ಮುಂಡರಿಗೆ ಎಲ್ಲಿಯೂ ಆಗದಿದೆ. 4 ಆಫೀಸ್ ಆಲ್ರೆಡಿ ಇದೆ ನಮ್ದು. ಸೊ 120ಕ್ಕಿಂತ ಜಾಸ್ತಿ ಜನ ಆಲ್ರೆಡಿ ಇಲ್ಲಿ ವರ್ಕ್ ಮಾಡ್ತಿದ್ದಾರೆ. ನಾವು ಇನ್ನೂ ಜನ ತಗೋತಿದೀವಿ, ಯಾಕಂದ್ರೆ ಇಡೀ ಭಾರತದಲ್ಲಿ ಇದ್ದದ್ದು 147 ಕೋಟಿ ಜನ, ಎಲ್ಲರಿಗೂ ಪ್ಲಾಟ್ ಕೊಡಬೇಕು ಅನ್ನೋ ಕನಸಿದೆ ನಮ್ದು. ಆ ಕಾರಣಕ್ಕೋಸ್ಕರ ನಾವು ಟೋಟಲ್ ಎಷ್ಟು ಪ್ರಾಜೆಕ್ಟ್ ಕಂಪ್ಲೀಟ್ ಆಗಿದೆ ಸರ್? 24 ಪ್ರಾಜೆಕ್ಟ್ ಗಳನ್ನ ಹುಬ್ಳಿ ಧಾರವಾಡ ಭಾಗದಲ್ಲಿ ನಾವು ಕಂಪ್ಲೀಟ್ ಮಾಡಿದೀವಿ. ಸೊ 25ನೇ ಪ್ರಾಜೆಕ್ಟ್ ನಮ್ದು ಲ್ಯಾಂಡ್ ಮಾರ್ಕ್ ಮೈಲ್ ಸ್ಟೋನ್ ಅಂತ ಹೇಳಿ 25ನೇ ಪ್ರಾಜೆಕ್ಟ್ ಗಜೇಂದ್ರಗಢದಲ್ಲಿ ಸ್ಟಾರ್ಟ್ ಮಾಡ್ತಿದೀವಿ. ಈಗ ಗಜೇಂದ್ರಗಢದಲ್ಲಿ ಇದೇ ತಿಂಗಳ 25ಕ್ಕೆ ಒಂದು ಇವೆಂಟ್ ನಡೀತಿದೆ. ಸೊ ಆ ಇವೆಂಟ್ ಏನ್ ಪರ್ಪಸ್ ಗೆ ಆಗ್ತಾ ಇದೆ, ಅವತ್ತೇನಾದ್ರೂ ಆಫರ್ ಗಳನ್ನ ಬಿಡ್ತಾ ಇದ್ರೆ ಹೇಗೆ ಸರ್? 25ನೇ ತಾರೀಕು ಶನಿವಾರ ದಿನ ನಾವು ನಮ್ಮ ಕೊರವಿ ಹಿಲ್ ವ್ಯೂ ಮತ್ತು ಕೊರವಿ ಎನ್ಕ್ಲೇವ್ ಭೂಮಿ ಪೂಜಾ ಕಾರ್ಯಕ್ರಮ ಏರ್ಪಡಿಸಿದೀವಿ. ಸೊ ಕಾರ್ಯಕ್ರಮ ನಮ್ದು ಯಾವಾಗ್ಲೂ ಕೊರವಿ ಡೆವಲಪರ್ಸ್ ಒಂದು ವಿಶೇಷತೆ ಏನಿರುತ್ತೆ ಅಂತಂದ್ರೆ, ಒಂದು ದೊಡ್ಡ ಸಮಾವೇಶ ತರನೇ ನಮ್ ಕಾರ್ಯಕ್ರಮ ಆಗ್ತಿರೋದು. ಸೊ ಯಾರೆಲ್ಲ ಪ್ಲಾಟ್ ಖರೀದಿ ಮಾಡ್ಬೇಕು ಅಂತ ಇಚ್ಛೆ ಹೊಂದಿದಾರೋ ಅವರೆಲ್ಲ ಕಾರ್ಯಕ್ರಮಕ್ಕೆ ಬರ್ಬೋದು. ಸೊ ಇನ್ನೊಂದು ವಿಶೇಷತೆ ಏನು ಅಂದ್ರೆ, ಬರೀ 6,000 ರೂಪಾಯಿ EMI ಮೇಲೆ ಅಲ್ಲಿ ಪ್ಲಾಟ್ ನಿಮ್ಗೆ ದೊರಕತ್ತೆ. ಬರೀ 6,000 ರೂಪಾಯಿ EMI ಮೇಲೆ ನೀವು ದಿನದ ಲೆಕ್ಕ ಹಾಕಿದ್ರೆ ಒಂದ್ ದಿನಕ್ಕೆ 200 ರೂಪಾಯಿ ನೀವು ಎತ್ತಿಟ್ಕೊಳ್ತೀರಿ ಅಂತಂದ್ರೆ ತಿಂಗಳಿಗೆ 6,000 ರೂಪಾಯಿ ಆಯ್ತು.
Okay. ಸೊ ಅದನ್ನ ನೀವು ತುಂಬಿ ಪ್ಲಾಟ್ ನ ಬುಕ್ ಎಷ್ಟು ವರ್ಷ EMI ಇರುತ್ತೆ? 5 ವರ್ಷದ EMI ಇರ್ತದೆ ಸರ್. 5 ವರ್ಷದ EMI ಇರುತ್ತೆ. ಇನ್ ಕಾರ್ಯಕ್ರಮದ ನಿಮ್ಗೆ ಹೇಳ್ಬೇಕು ಅಂದ್ರೆ ಕಾರ್ಯಕ್ರಮಕ್ಕೆ ಬಹಳ ದೊಡ್ಡ ಗಣ್ಯಾತಿ ಗಣ್ಯರು ಬರ್ತಿದ್ದಾರೆ ಸರ್. Okay. ಸ್ವಾಮೀಜಿ ಮಠಾಧೀಶರು ಬರ್ತಿದ್ದಾರೆ, ಅದ್ರ ಜೊತೆಗೆ ಬಸವರಾಜ್ ಹೊರಟ್ಟಿ, ಬಸವರಾಜ್ ಬೊಮ್ಮಾಯಿ, ಆ ಭಾಗದ MLAಗಳು, MP ಗಳು ತುಂಬಾ ಜನ ಬರ್ತಿದ್ದಾರೆ ಸರ್. ಇನ್ನೊಂದು ನಮ್ ಗ್ರಾಹಕರಿಗೆ ಮನರಂಜನೆಗೆ ಅಂತೇಳಿ ಹಾಸ್ಯ ಕಲಾವಿದರ ಗಂಗಾವತಿ ಪ್ರಾಣೇಶ್ ಅವರ ಹಾಸ್ಯ ಕಾರ್ಯಕ್ರಮ ಇದೆ ಸರ್. Okay. ವಾಪಸ್ ನಾವು ಹಾರ್ಸ್ ರೈಡಿಂಗ್ ಇಟ್ಟಿದೀವಿ, ಅಲ್ಲಿ Okay. ಕ್ಯಾಮಲ್ ರೈಡಿಂಗ್ ಇಟ್ಟಿದೀವಿ, Okay. ಆಮೇಲೆ ಮ್ಯೂಸಿಕಲ್ ಚೇರ್ ಇದೆ. ಸೊ ಅಲ್ಲಿ ಬಂದು ಕಾರ್ಯಕ್ರಮ ಅವ್ರ ಫ್ಯಾಮಿಲಿ ಜೊತೆ ಎಂಜಾಯ್ ಮಾಡಿ ಅವ್ರ ಕನಸಿನ ಪ್ಲಾಟ್ ನ ಬುಕ್ ಮಾಡ್ಕೊಂಡು ಹೋಗ್ಬೋದು. ಎಸ್, ಬನ್ನಿ ಸರ್ ಒಳಗಡೆ ಹೋಗೋಣ. ಇಲ್ಲಿ ಒಳಗಡೆ ರಿಸೆಪ್ಷನಿಸ್ಟ್ ಇರ್ತಾರೆ, ಸೊ ಇಲ್ಲಿಂದ ಎಂಟ್ರಿ ಆಗುತ್ತೆ. ಸೊ ಇದು ರಿಸೆಪ್ಷನ್ ಸರ್. ಸೊ ಇಂಟರ್ವ್ಯೂಸ್ ಆಗ್ಲಿ ಅಥವಾ ಇನ್ಕ್ವೈರಿಗಾಗ್ಲಿ ಏನೇ ಬಂದ್ರು ಇಲ್ಲಿ ಇನ್ಕ್ವೈರಿ ಮಾಡ್ತಾರೆ. ಸೊ ಇಲ್ಲಿಂದ ಯಾರನ್ನ ಮೀಟ್ ಆಗೋದಿತ್ತಲ್ಲ, ಇಲ್ಲಿಂದ ಅವ್ರು ಕರೆದು ಮೀಟ್ ಮಾಡಿ ಅದೇನ್ ಸಂಬಂಧಪಟ್ಟವ್ರದ್ದು ಸೇಲ್ಸ್ ಇಂದಿರ್ಬೋದು, ಹೈರಿಂಗ್ ಅಂದಿರ್ಬೋದು, ಮಾರ್ಕೆಟಿಂಗ್ ಏನೇ ರಿಲೇಟೆಡ್ ಇದ್ರು ಇಲ್ಲೇ ಮೊದಲಿಂದ ಸ್ಟಾರ್ಟ್ ಆಗ್ತದೆ. ಈಗ ಲಾಸ್ಟ್ ಟೈಮ್ ನಾವು ಒಳಗಡೆ ಕೆಲಸ ಮಾಡೋರನ್ನ ತೋರಿಸಿದ್ವಿ, ಆದ್ರೆ ಈ ಸಲ ಅಕೌಂಟ್ ಸೆಕ್ಷನ್ ಇಂದ ಶುರು ಮಾಡೋಣ ಅಂತ ಅನ್ಕೊಂತೀನಿ. ಯಾಕಂದ್ರೆ ಅದ್ರ ಬಗ್ಗೆ ಒಂದು ಮಾಹಿತಿ ಕೊಡಬೇಕು. ಇಲ್ಲಿ ಯಾವುದೂ ಕೂಡ ಕ್ಯಾಶ್ ವ್ಯವಹಾರ ಇರೋದಿಲ್ಲ, ಎಲ್ಲವೂ ಕೂಡ ಕ್ಯಾಶ್ಲೆಸ್ ಇರುತ್ತೆ. ಅದೊಂದು ಬಹಳ ಇಷ್ಟವಾಗಿರುವಂತ ಸಬ್ಜೆಕ್ಟ್. ಬನ್ನಿ ಸರ್ ಒಳಗೆ ಹೋಗೋಣ. ಬನ್ನಿ ಸರ್. ಎಸ್. ಸೊ ಇದೇನ್ ನೋಡ್ತಿದ್ದೀರಿ, ಇದು ನಮ್ ಸರ್ ಕ್ಯಾಬಿನ್. ಎಸ್ ಸರ್. ಸೊ ಸರ್ ಕ್ಯಾಬಿನ್ ಸುಮಾರು ನೀವು ಇಲ್ಲಿ ಫೋಟೋದಲ್ಲಿ ನೋಡ್ತಿರ್ಬೋದು ಸರ್. ಲಾಸ್ಟ್ ಟೈಮ್ ನೋಡಿದ್ರಿ, ಇಲ್ಲೆಲ್ಲ ನಿಮ್ ಫೋಟೋಸ್ಗಳು ಕಾಣ್ತಿದೆ. ಹೌದು. ಸೊ ಈ ಫೋಟೋಸ್ಗಳು ಸರ್ ತಲೆಮಾರಿನವರು, ಅಂದ್ರೆ ಕೊರವಿ ಮನೆತನದ ತಲೆಮಾರಿನವರು. ಸುಮಾರು 5 ತಲೆಮಾರಿನ ಜನ ಹುಬ್ಳಿಯಲ್ಲಿ ಇರೋದವರು. ಎಸ್, ಹೌದು. 5ನೇ ತಲೆಮಾರಿನವ್ರ ಜನ. ಸೊ ಈ ತರದ ತಲೆಮಾರಿನ ಜನ ಅಂದ್ರೆ ಕೊರವಿ ಅಂದ್ರೆ ಹುಬ್ಬಳ್ಳಿ ಧಾರವಾಡ ಭಾಗದಲ್ಲಿ ಅಂದ್ರೆ ಸುತ್ತಮುತ್ತಲ ಭಾಗ ಜನ ಗುರುತಿ ಹಿಡಿತಾರೆ. ಅವು ಕೊರವಿ ಸುಮಾರು 200 ವರ್ಷದ ಇತಿಹಾಸ ಇದೆ ಈ ಮನೆತನಕ್ಕೆ. 200 ವರ್ಷದ ಇತಿಹಾಸ. ಸೊ ಇನ್ನೊಂದ್ ಏನ್ ಹೇಳ್ಬೇಕು ಅಂತಂದ್ರೆ ಸುಭಾಷ್ ಚಂದ್ರ ಬೋಸರನ್ನ ಹುಬ್ಬಳ್ಳಿಗೆ ಕರೆಸಿದ್ದು ಸಂಗಪ್ಪ ಕೊರವಿ, ಅಂದ್ರೆ ಸರ್ ತಾತನವರು. ಅವ್ರನ್ನ ಸುಭಾಷ್ ಚಂದ್ರ ಬೋಸ್ ಅವ್ರನ್ನ ಹುಬ್ಬಳ್ಳಿಗೆ ಕರೆಸಿದ್ರು. ಅದೊಂದು ಇತಿಹಾಸ ಇದೆ. ವಾಪಸ್ ಸಿದ್ದಾರೂಢರ ಮತ್ತು ಕೊರವಿ ಮನೆತನಕ್ಕೂ ತುಂಬಾ ಆತ್ಮೀಯ ಸಂಬಂಧ. ಸಿದ್ದಾರೂಢರಿಗೆ ಊಟದ ಏನ್ ವ್ಯವಸ್ಥೆ ಇತ್ತು ಇದೇ ಕೊರವಿ ಮನೆತನದಿಂದಾನೇ ಹೋಗ್ತಿತ್ತು. ನೀವು ಸಿದ್ದಾರೂಢ ಮಠದಲ್ಲಿ ಹೋದ್ರೆ ಒಂದು ಕೊರವಿ ಮಠಾನೆ ಅಂತಿದೆ, ಅದನ್ನು ನೀವು ನೋಡಬಹುದು. ಸೊ ಇದು ಕೊರವಿ ಮನೆತನ ಹೆಂಗಿದೆ ಸರ್, ಒಂದು ರಾಜಕೀಯವಾಗಿ, ಒಂದು ಶೈಕ್ಷಣಿಕವಾಗಿ ಹಾಗೂ ಒಂದು ವ್ಯಾಪಾರದಿಂದ 3 ಏರಿಯಾದಲ್ಲಿ ಇವ್ರು ಇರೋದ್ರಿಂದ ಎಲ್ಲಾ ಏರಿಯಾದ ಜನರು ಪರಿಚಿತರು. ಈಗ ಸರ್ ರಾಜಣ್ಣ ಕೊರ್ವಿ ಅವರು ಹುಬ್ಬಳ್ಳಿ ಕಾರ್ಪೊರೇಟ್ ಇದ್ದಾರೆ, ಅವರು ರಾಜಕಾರಣದಲ್ಲಿದ್ದಾರೆ. ಸೊ ವಿಶ್ವನಾಥ್ ಕೊರ್ವಿ MBA ಕಾಲೇಜ್ ಇದೆ ಅವ್ರದ್ದು, ಚೇತನ್ ಬಿಸ್ನೆಸ್ ಕಾಲೇಜು. ಸೊ ನೆಕ್ಸ್ಟ್ ನಮ್ ಶಶಿಧರ್ ಸರ್ ಅವರು ಈ ಬಿಸ್ನೆಸ್ ಲೈನ್ ನಲ್ಲಿ ಇದ್ರು. ಸೊ ಈ ತರ ಎಲ್ಲಾ ಏರಿಯಾದ ಜನರು ಇವ್ರು ನೋಡಿದ್ರೆ ಒಂಥರ ಆತ್ಮೀಯತೆ ಜಾಸ್ತಿ. ನನ್ನ ಹೆಸರು ಸುಬೋಧ್ ಅಂತದ್ದು. ನಮ್ಮ ತಂದೆ ಹೆಸರು ಶಶಿಧರ್ ಕೊರ್ವಿ, ಅವ್ರ ಮಗ ನಾನು. 24 ಕಂಪ್ಲೀಟ್ ಆಗಿ 25 ಪ್ರಾಜೆಕ್ಟ್ ಸ್ಟಾರ್ಟ್ ಆಗಿದೆ. ಆಮೇಲೆ ನಾನು ಕನ್ಸ್ಟ್ರಕ್ಷನ್ ಫೀಲ್ಡ್ ನೋಡ್ಕೋತೀನಿ. ಕನಿಷ್ಠ ಒಂದು 20 ಪ್ರಾಜೆಕ್ಟ್ಸ್ ನ ಹ್ಯಾಂಡಲ್ ಮಾಡ್ತಿದ್ದೀನಿ. ಆಮೇಲೆ ನಿಮ್ಗೆ ಏನಾದ್ರೂ ಕನಸಿನ ಮನೆ ಕಟ್ಟಿಸ್ಬೇಕಂತಂದ್ರೆ ಕೊರ್ವಿಯವರಿಗೆ ಸಂಪರ್ಕ ಮಾಡಿ, ನಾವು ಚೆನ್ನಾಗಿ ಮನೆ ಕಟ್ಟಿ ಕೊಡ್ತೀವಿ. ನಮ್ದು ಫ್ಯೂಚರ್ ಏನೈತಪ್ಪ ಅಂದ್ರೆ ಕ್ರಿಯೇಟಿಂಗ್ ಹ್ಯಾಪಿನೆಸ್ ಅಂಡ್ ಫೈನಾನ್ಷಿಯಲ್ ಫ್ರೀಡಮ್, ಮೇಕಿಂಗ್ ಡ್ರೀಮ್ ಆಫ್ ಓನಿಂಗ್ ಲ್ಯಾಂಡ್ ಅಂಡ್ ಹೌಸ್ ಕಮ್ ಟ್ರೂ ಫಾರ್ ಎವ್ರಿ ಒನ್, ನೋಬಡಿ ಲೆಫ್ಟ್ ಔಟ್. ಇದರಲ್ಲಿ ನಾವು ವರ್ಕ್ ಮಾಡ್ತೀವಿ. ಯಾರ್ಯಾರಿಗೆ ಕಂಪ್ಲೀಟ್ ಆಗಿ ಮನೆ ನಾವು ಕಟ್ಟಿಸ್ಕೊಡ್ತೀವಿ. ಮತ್ತೆ ಲ್ಯಾಂಡ್ ಅನ್ನ ಅವರಿಗೆ ಸೂಕ್ತವಾಗಿ EMI ಎಲ್ಲಾರ್ಗೂ ಪ್ರಾಪರ್ಟಿ ತಗೋಲಿ ಅಂತಂದು ನಾವು EMI ಬೇಸಿಸ್ ಮೇಲೂ ಕೊಡ್ತೀವಿ. ಯಾರಿಗಾದ್ರೂ ಪ್ಲಾಟು ಮತ್ತೆ ಮನೆಗಳನ್ನು ಕಟ್ಟಬೇಕಂದ್ರೆ ನಮ್ಗೆ ಸಂಪರ್ಕ ಮಾಡಿ ನಾವು ಅವ್ರಿಗೆ ಸಹಾಯ ಮಾಡಿ ಕೊಡ್ತೀವಿ. ಸೊ ಇದನ್ನ ಕಳೆದ ಬಾರಿಯೂ ನಾನು ನನ್ನ ಎಪಿಸೋಡ್ನಲ್ಲಿ ತೋರಿಸಿದ್ರಿ ಪ್ರಯತ್ನವನ್ನ ಮಾಡಿದ್ದೀನಿ. ಸೊ ಈಗ ಇನ್ನು ಒಳಗಡೆ ಒಂದಿಷ್ಟು ವಿಚಾರಗಳನ್ನ ಮಾತಾಡಬೇಕು, ಅಲ್ಲಿ ಹೋಗೋಣ ಬನ್ನಿ ಸರ್. ಸೊ ನಾನು ನಿಮ್ಗೆ ಅಕೌಂಟ್ ಸೆಕ್ಷನ್ ತೋರಿಸ್ತೀನಿ ಸರ್. ಅದಕ್ಕಿಂತ ಮುಂಚೆ ಇದು ಒಂದು ನಮ್ದು ರಿಸೆಪ್ಷನಿಸ್ಟ್. ಸೊ ಇಲ್ಲಿನ ಏನ್ EMIs ಗಳಿರ್ತಾವು, ಆಮೇಲೆ ಅವರು EMI ತುಂಬ್ತಾ ಬರ್ತಿರ್ತಾರೆ, ಇಲ್ಲ ಏನಾದ್ರೂ ಆ ಪ್ಲಾಟ್ಸ್ ಗಳ ಬಗ್ಗೆ ಇನ್ಕ್ವೈರಿ ಇದ್ರೆ ಇಲ್ಲಿ ಇನ್ಕ್ವೈರೀಸ್ ಗಳು ನಡೀತದೆ ಸರ್. ಸೊ ಇನ್ನೊಂದೇನು ಅಂತಂದ್ರೆ ನಮ್ದು ಕ್ಯಾಶ್ಲೆಸ್ ಆಫೀಸ್. ನಮ್ದೆಲ್ಲ ಕ್ಯಾಶ್ಲೆಸ್ ವ್ಯವಹಾರಗಳು ನಡೀತದೆ. ಸೊ ಇಲ್ಲಿನ ಎಲ್ಲಾ ವ್ಯವಹಾರಗಳು ಇಲ್ಲಿಂದ ಪ್ರಾರಂಭ ಆಗ್ತದೆ. ಸೊ ಮೇನ್ ಎಂಟ್ರೆನ್ಸ್ ಇದು. ಸೊ ಇವರೆಲ್ಲ ಹ್ಯಾಂಡಲ್ ಮಾಡ್ತಾರೆ. ಸೊ ಅಕೌಂಟ್ ಸೆಕ್ಷನ್ ಇಲ್ಲಿರೋದು ಸರ್.
ಅಕೌಂಟ್ ಸೆಕ್ಷನ್ ಇಲ್ಲಿರೋದು. ಸೊ ಇದೇನ್ ನೀವು ನೋಡ್ತಿದ್ದೀರಿ, ಇದು ಅಕೌಂಟ್ ಸೆಕ್ಷನ್. ಸೊ ಪ್ರಾಜೆಕ್ಟ್ ವೈಸ್ ನಾವು ಇಲ್ಲಿ ಅಕೌಂಟೆಂಟ್ ಗಳು ಇರ್ತಾರೆ ಸರ್, ಅಕೌಂಟೆಂಟ್ ಅದನ್ನ ನೋಡ್ತಿರ್ತಾರೆ. ಸೊ 24 ಪ್ರಾಜೆಕ್ಟ್ ಅಂದಾಗ ನಾವು ಒಂದು ಕಸ್ಟಮರ್ ಜೊತೆ, ಒಂದು ಗ್ರಾಹಕರ ಜೊತೆ ನಮ್ದು 5 ವರ್ಷದ ವ್ಯವಹಾರ ಇರುತ್ತೆ. ಸೊ ಒಂದೇ ಸಲಕ್ಕೆ ಮುಗಿಯುವಂತದ್ದಲ್ಲ. ಸೊ ಪ್ರತಿ ತಿಂಗಳ ಅವರ EMI ನಾವು ರಿಸೀವ್ ಮಾಡೋದಾಗ್ಲಿ, ಅವ್ರಿಗೆ ಆನ್ ಟೈಮ್ ರೆಸಿಪ್ಟ್ ಕೊಡೋದಾಗ್ಲಿ, ಮತ್ತೆ ಬುಕ್ಕಿಂಗ್ ಅಮೌಂಟ್ ತುಂಬಿದಾಗ ಅವರಿಗೆ ಬಾಂಡ್ ಗಳನ್ನ ನಾವು ಕೊಡೋದಾಗ್ಲಿ. ಸೊ ಎಲ್ಲಾ ಪ್ರೊಸೆಸ್ ಗಳು ಇಲ್ಲೇ ನಡೀತದೆ. ಎಲ್ಲವೂ ಕೂಡ ಬ್ಯಾಂಕ್ ಥ್ರೂನೇ ನಡೀತದೆ ಸರ್, ಎಲ್ಲವೂ ಬ್ಯಾಂಕ್ ಥ್ರೂನೇ ನಡೀತದೆ. ಸೊ ಇಲ್ಲಿ ನೋಡ್ತಿರ್ಬೋದು ನೀವು, ಕಂಟಿನ್ಯೂಸ್ ಆಗಿ ನಾವು ವರ್ಕ್ ಗಳು ನಡೀತಿರ್ತದೆ ಸರ್, ವರ್ಕ್ ನಡೀತಿರ್ತದೆ. ಅದರ ಲೆಕ್ಕಪತ್ರ, ಯಾಕಂದ್ರೆ ಈಗಿನ ಕಾಲದಲ್ಲಿ ಲೆಕ್ಕ ಸಿಕ್ಕಾಪಟ್ಟೆ ಇಂಪಾರ್ಟೆಂಟ್ ಇರ್ತದೆ, ಇಂಪಾರ್ಟೆಂಟ್ ಚೀಸ್ ಅದು. ಸೊ ಹಿಂಗಾಗಿ ಇಲ್ಲೆಲ್ಲ ಲೆಕ್ಕಪತ್ರದ ವ್ಯವಹಾರ ನಡೀತದೆ. ಮೇಡಮ್, ಈಗ ಇಲ್ಲಿ ಪ್ಲಾಟ್ಸ್ ಗಳನ್ನ ತಗೊಂಡವ್ರಿಗೆ EMI ಫೆಸಿಲಿಟೀಸ್ಗಳು ಯಾವ್ಯಾವ ರೀತಿ ಇರುತ್ತೆ, ಹೇಗೆ ವ್ಯವಹಾರಗಳು ನಡೆಯುತ್ತೆ ಅಂತ? ಸರ್, ಖಂಡಿತವಾಗಿ ಇದ್ರ ಬಗ್ಗೆ ನಾನು ನಿಮಗೆ ಇನ್ಫಾರ್ಮೇಶನ್ ಕೊಡ್ತೀನಿ. ನಮ್ಮಲ್ಲಿ ಸಂಪೂರ್ಣವಾಗಿ ಕ್ಯಾಶ್ ವ್ಯವಹಾರಗಳು ಯಾವುದೇ ರೀತಿ ಇರುವುದಿಲ್ಲ. ಎಲ್ಲ ಬ್ಯಾಂಕ್ ಥ್ರೂ ವ್ಯವಹಾರಗಳು ನಡೆಸಲಾಗ್ತದೆ. ಕಂಪ್ಲೀಟ್ಲಿ ಕ್ಯಾಶ್ಲೆಸ್ ಇರುತ್ತಾ? ಹೌದು ಸರ್, ಕ್ಯಾಶ್ಲೆಸ್ ಇರುತ್ತೆ. ಆಮೇಲೆ ಇನ್ನೊಂದು ಏನಿರುತ್ತೆ ಅಂತಂದ್ರೆ, ಪ್ರತಿ ತಿಂಗಳು 10ನೇ ತಾರೀಕಿನೊಳಗೆ EMI ಕಟ್ಟಬೇಕು ಅಂತ ಇರುತ್ತೆ. ಯಾಕಂದ್ರೆ ಎಷ್ಟೋ ಜನರಿಗೆ ಸಂಪೂರ್ಣವಾದ ಅಮೌಂಟನ್ನು ಕಟ್ಟಿ ಪ್ಲಾಟ್ಗಳನ್ನು ಖರೀದಿ ಮಾಡಲಿಕ್ಕೆ ಆಗೋದಿಲ್ಲ. ಸೊ ಹೀಗಾಗಿ ಕೊರ್ವಿ ಅಂದರೆ ಒಂದು ಟ್ರಸ್ಟ್, ನಂಬಿಕೆ ಇದೆ. ಸೊ ಹೀಗಾಗಿ ನಾವು ಬಡವರಿಗಾಗಿರ್ಬೋದು, ಮಿಡಲ್ ಕ್ಲಾಸ್ ಫ್ಯಾಮಿಲಿಗಳಿಗಾಗಿರ್ಬೋದು ಹೆಲ್ಪ್ ಆಗಲಿ ಅಂತ ತಿಂಗಳಿಗೊಮ್ಮೆ EMI ಫೆಸಿಲಿಟಿಯನ್ನು ಮಾಡಿಕೊಟ್ಟಿದ್ದೇವೆ. ಮತ್ತು ನಮ್ಮ ಕಡೆಯಿಂದ ಎಲ್ಲ ಸಿಬ್ಬಂದಿ, ಅಂದರೆ ಯಾರು ಈ ಅಕೌಂಟ್ ಡಿಪಾರ್ಟ್ಮೆಂಟ್ ಇರುತ್ತಲ್ಲ ಅವ್ರ ಕಡೆಯಿಂದ ಎಷ್ಟೇ ಜನ ಕಸ್ಟಮರ್ಸ್ ಇರ್ತಾರಲ್ಲ ಅವರಿಗೆ ಪ್ರತಿ ತಿಂಗಳು ಮೆಸೇಜ್ ಹೋಗುತ್ತೆ, ರಿಮೈಂಡರ್ ಹೋಗುತ್ತೆ. EMI ಕಟ್ಟಲಿಕ್ಕೂ ಕೂಡ ಅವರಿಗೆ ಸಮಸ್ಯೆ ಆಗಬಾರ್ದು. ಸೊ ಅವ್ರಿಗೆ EMI ಡೇಟ್ ಇರುತ್ತಲ್ಲ, ಆ ಡೇಟ್ಗಿಂತ ಮುಂಚೆನೇ ಕೂಡ ಅವ್ರಿಗೆ ರಿಮೈಂಡರ್ ಮೆಸೇಜ್ ಹೋಗುತ್ತೆ EMI ಕಟ್ಟಬೇಕಂತ ಹೇಳಿ. ನಮ್ಮ ಕಡೆಯಿಂದ ಈ ತರ ಎಲ್ಲಾ ಮಾಹಿತಿಯು ಕಸ್ಟಮರ್ಗಳಿಗೆ ಸಿಗುತ್ತೆ. ಇದೇನ್ ನೋಡ್ತಿದ್ದೀರಿ ನೀವು, ಸೊ ಇದು ಇಂಟರ್ವ್ಯೂ ಪ್ರೊಸೆಸ್, ಇದು HR ಕ್ಯಾಬಿನ್. ಸೊ ಇಂಟರ್ವ್ಯೂ ನಡೀತಿರ್ತದೆ. ಸೊ ಆಯಾ ಡಿಪಾರ್ಟ್ಮೆಂಟ್ ಫಸ್ಟ್ ರೌಂಡ್ ಮುಗಿದ ನಂತರ ಆಯಾ ಡಿಪಾರ್ಟ್ಮೆಂಟ್ ಹೆಡ್ ಗಳೇನಿದ್ದಾರೆ ಸೆಕೆಂಡ್ ಇಂಟರ್ವ್ಯೂ ಶೆಡ್ಯೂಲ್ ಮಾಡ್ತಾರೆ ಸರ್. ಸೊ ಮಾಡಿ ಅವ್ರನ್ನ ಇಂಟರ್ವ್ಯೂ ತಗೊಂಡು ಅದ್ರ ಪ್ರೊಸೆಸ್ ಕಂಟಿನ್ಯೂ ನಡೀತಿರ್ತದೆ. ಸೊ ಮೊದಲೇ ಹೇಳಿದಂಗೆ ಯಾರಾದ್ರೂ ಆಪ್ಷನ್ ಬರೋದಾದ್ರೆ ಇಲ್ಲಿ ಅವರದ್ದು ಇಂಟರ್ವ್ಯೂ ನಡೆಯುತ್ತೆ. ನಾನಲ್ಲ ಸರ್, ಮಾರ್ಕೆಟಿಂಗು ಮತ್ತು ಹೈರಿಂಗ್ ನಮ್ದು ಕೊರ್ವಿ ಡೆವಲಪರ್ಸ್ ನಲ್ಲಿ ಕಂಟಿನ್ಯೂಸ್ ಆಗಿ ನಡೀತಾನೆ ಬರ್ತದೆ. ನಿಮ್ಮ ಹೈರಿಂಗ್ ಪ್ರೋಸೆಸ್ ಎಲ್ಲೆಲ್ಲಿ ನಡೀತಿದೆ ಮೇಡಮ್? ಸರ್, ಇವಾಗ ನಾವು ಹುಬ್ಳಿ ಒಳಗೆ ಮಾಡ್ತಾ ಇದ್ದೀವಿ, ಬಳ್ಳಾರಿ ಒಳಗೆ ಮಾಡ್ತಾ ಇದ್ದೀವಿ, ಮತ್ತೆ ಮುಂಡರ್ಗಿ ಒಳಗೆ ಮಾಡ್ತಾ ಇದ್ದೀವಿ, ಮತ್ತೆ ನಾವು ಗಜೇಂದ್ರಗಢದಲ್ಲೂ ಕೂಡ ಮಾಡ್ತಾ ಇದ್ದೀವಿ ಸರ್. ಓಕೆ, ಈ ಭಾಗದಲ್ಲಿ ಯಾರಾದ್ರೂ ಕೆಲಸ ಬೇಕು ಅಂದ್ರೆ ನಿಮ್ಮನ್ನು ಸಂಪರ್ಕ ಮಾಡಬಹುದು? ಹೌದು ಸರ್, ಮಾಡಬಹುದು ಸರ್. ಮೇಡಮ್, ಕೊರ್ವಿ ತುಂಬಾ ಜನರಿಗೆ ಸೈಟ್ಸ್ ಗಳನ್ನು ಕೊಡೋದ್ರ ಜೊತೆ ಈ ಭಾಗದಲ್ಲಿ ತುಂಬಾ ಜನರಿಗೆ ಕೆಲಸನೂ ಕೊಟ್ಟಿದೆ ಅನ್ನೋದನ್ನ ಕೇಳ್ಪಟ್ಟಿದ್ದೆ, ಇದು ನಿಜಾನ? ಹೌದು ಸರ್, ಕೊರ್ವಿ ಡೆವಲಪರ್ಸ್ ಒಳಗೆ ಪ್ಲಾಟ್ಸ್ ಅಷ್ಟೇ ನಾವು ಕೊಡ್ತಾ ಇಲ್ಲ, ಸುಮಾರು ಜನಕ್ಕೆ ನಾವು ಜಾಬ್ ಅಂತ ಕೊಡ್ತಾ ಇದ್ದೀವಿ ಸರ್. ಓಕೆ, ಅವ್ರ ಎಜುಕೇಶನ್ ತಕ್ಕ ಹಾಗೆ ನಾವು ಅವ್ರಿಗೆ ಜಾಬ್ ಕೊಡ್ತಾ ಇದ್ದೀವಿ ಸರ್. ಓಕೆ, ಈ ಕಚೇರಿಯಲ್ಲಿ ಈಗ ನಾರ್ಮಲಿ ಎಷ್ಟು ಜನ ಕೆಲಸ ಮಾಡ್ತಾ ಇದ್ದಾರೆ ಸರ್? ಇವಾಗ ಸರಿಸುಮಾರು ಒಂದು 150 ಜನ ಅಂತೂ ಇವಾಗ ವರ್ಕ್ ಮಾಡ್ತಾ ಇದ್ದಾರೆ ಸರ್ ಕಂಪ್ನಿ ಒಳಗೆ. ಪ್ರತಿಯೊಂದು ಈಗ ಕನ್ಸ್ಟ್ರಕ್ಷನ್ನು, ಮಾರ್ಕೆಟಿಂಗು ಅಥವಾ ಡಿಸೈನಿಂಗ್ ಇರ್ಬೋದು ಅಥವಾ ಡಾಕ್ಯುಮೆಂಟೇಶನ್ ವೆರಿಫಿಕೇಶನ್ ಇರ್ಬೋದು, ಪ್ರತಿ ಒಂದಕ್ಕೂ ಇಲ್ಲಿ ಅವೈಲೇಬಲ್ ಪರ್ಸನ್ಗಳು ಇದಾರಲ್ವಾ? ಪ್ರತಿಯೊಂದು ಡಿಪಾರ್ಟ್ಮೆಂಟ್ ಒಳಗೂ ನಾವು ಇವಾಗ ಹೈರಿಂಗ್ ಮಾಡ್ಕೋತಾ ಇದ್ದೀವಿ ಸರ್. ಓಕೆ, ಈಗ ಕೆಲಸ ಬೇಕಂದವ್ರು ಬೇಕಾದ್ರೂ ನಿಮ್ಮನ್ನು ಕಾಂಟ್ಯಾಕ್ಟ್ ಮಾಡಬಹುದಾ? ಹಾ ಸರ್, ನಮ್ಮನ್ನ ಕಾಂಟ್ಯಾಕ್ಟ್ ಮಾಡಬಹುದು. HR ಡಿಪಾರ್ಟ್ಮೆಂಟ್ ಅಂತ ಇದೆ, ಅವ್ರ ನಂಬರ್ ನಿಮ್ಗೆ ಕೊಡ್ತೀನಿ, ಅವ್ರಿಗೆ ನೀವು ಕಾಂಟ್ಯಾಕ್ಟ್ ಮಾಡಬಹುದು ಸರ್. ಓಕೆ, ಯಾರಾದ್ರೂ ಇಂಟ್ರೆಸ್ಟೆಡ್ ಪೀಪಲ್ ಇದ್ರೆ ಇವ್ರ ಜೊತೆ ಕೆಲಸ ಮಾಡ್ಬೇಕಂದ್ರೆ ಅದಕ್ಕೂ ಕೂಡ ಅವಕಾಶ ಇದೆ. ಈ ಕಡೆ ಬಂದ್ರೆ ಇಲ್ಲಿ ಬೆಳಿಗ್ಗೆಯಿಂದ ಒಂದು ಮೀಟಿಂಗ್ ಇಂದ ಶುರುವಾಗಿ ಸಂಜೆ ತನಕ ಎಡೆಬಿಡದೆ ಕೆಲಸಗಳು ನಡೀತಿರುತ್ತೆ. ಇಲ್ಲಿ ಸುಮಾರು ಜನ ಕೆಲಸ ಮಾಡ್ತಿರ್ತಾರೆ. ಕೊನೆಯದಾಗಿಯೂ ನಾವು ಲಾಸ್ಟ್ ಟೈಮ್ ಕೂಡ ಈ ಸೆಕ್ಷನ್ ಅನ್ನ ತೋರಿಸಿದ್ವಿ. ಸೊ ಸರಿಸುಮಾರು 150ಕ್ಕಿಂತ ಜಾಸ್ತಿ ಜನ ನಿಮ್ಮ ಸಂಸ್ಥೆಯಲ್ಲಿ ದುಡಿತಿದ್ದಾರೆ. ವೀಕ್ಷಕರೇ, ಈಗ ಕೊರ್ವಿ ಡೆವಲಪರ್ಸ್ ಒಳಗಡೆ ಅಂದ್ರೆ ಅವರ ಕಚೇರಿ ಒಳಗಡೆ ನಾವು ಏನಿದೀವಿ, ಇಲ್ಲಿ 100 ಜನ ಕೆಲಸ ಮಾಡ್ತಾರೆ. ಅದರಲ್ಲಿ ಪ್ರಧಾನವಾಗಿ ಮೈಲಾರಪ್ಪನವರು ಇಲ್ಲಿದ್ದಾರೆ. ಅಂದರೆ ಇದಕ್ಕೆ ಸಂಬಂಧಿಸಿರುವಂತೆ ನಾವೀಗ ಏನು ಪ್ರಾಪರ್ಟಿಯನ್ನು ತೋರಿಸ್ತೀವಿ ನಿಮಗೆ, ಅದಕ್ಕೆ ಸಂಬಂಧಿಸಿರುವಂತೆ ಎಲ್ಲ ಪೇಪರ್ ವರ್ಕ್ಗಳನ್ನು ಇವರೇ ಮಾಡೋದು ಅನ್ನೋದು ಗೊತ್ತಾಯಿತು. ಹಾಗಾಗಿ ಅವ್ರನ್ನ ಮಾತಾಡ್ಸೋಣ ಅಂತ ಬಂದಿದ್ದೀನಿ. ಸರ್, ಈಗ ನಿಮ್ಮ ಒಂದು ಪ್ರಾಪರ್ಟಿ ಅಂತ ಹೇಳಿದ್ರೆ ಒಂದು ಜಾಗ ಫೈನಲ್ ಆದಾಗ ಅದರ A to Z ಪೇಪರ್ ವರ್ಕನ್ನು ನೀವೇ ಮಾಡೋದು, ಮುಂದೆ ನಿಂತು ಮಾಡ್ತೀರಿ ಅನ್ನೋದನ್ನು ನಾನು ಕೇಳ್ಪಟ್ಟಿದ್ದೆ. ಕಳೆದ 30 ವರ್ಷಗಳಿಂದ ಇದರಲ್ಲಿ ನೀವು ಸೇವೆಯನ್ನು ಕೂಡ ಸಲ್ಲಿಸ್ತಿದ್ದೀರಾ. ಸೊ ಈ ಪೇಪರ್ ವರ್ಕ್ಗಳ ಕೆಲಸ ಹೆಂಗೆ ನಡೆಯುತ್ತೆ ಸರ್ ನಿಮ್ಮಲ್ಲಿ? ಅಂದರೆ ಎಷ್ಟು ಟ್ರಸ್ಟ್ ಇರುತ್ತೆ? ಯಾಕಂದರೆ ಪೇಪರ್ ವರ್ಕ್ ಕರೆಕ್ಟ್ ಆಗಿದ್ರೆ ಮಾತ್ರ ನಾವು ಒಂದು ಜಾಗವನ್ನು ತಗೋಬೇಕು ಅಂತ ಜನಗಳಿಗೆ ಹೇಳ್ತಾ ಇರ್ತೀವಿ, ಯಾವಾಗಲೂ ಹೇಳ್ತಾ ಇರ್ತೀವಿ. ಸೊ ಅದು ಇಲ್ಲಿ ಎಷ್ಟು ಟ್ರಸ್ಟ್ ಆಗಿರುತ್ತೆ ಅನ್ನೋದ್ರ ಬಗ್ಗೆ ಒಂದು ಮಾಹಿತಿ ಕೊಡಿ ಸರ್.
ಈಗ ನಮ್ಮ ಹತ್ರ ಫಸ್ಟ್ ಡಾಕ್ಯುಮೆಂಟ್ಸ್ ಲೀಗಲಿ ಮಾಡಿಸ್ತೀವಿ ನಾವು ಅಡ್ವೊಕೇಟ್ ಕಡೆ. ನಮ್ದೇ ಆದಂತ ಒಬ್ಬರು ಅಡ್ವೊಕೇಟ್ ಅದಾರ, ಅವ್ರ ಕಡೆಯಿಂದ ಸೀನಿಯರ್ ಇದಾರ, ಅವ್ರ ಕಡೆಯಿಂದ ನಾವು ಅಡ್ವೊಕೇಟ್ ಡಾಕ್ಯುಮೆಂಟ್ಸ್ ವೆರಿಫಿಕೇಶನ್ ಮಾಡಿ ಅದಕ್ಕೆ ಏನು ರಿಲೇಟೆಡ್ ಇರ್ತೈತಿ ಅದನ್ನೆಲ್ಲಾನು ಡಾಕ್ಯುಮೆಂಟ್ ಕಲೆಕ್ಟ್ ಮಾಡ್ತೀವಿ. ಫಸ್ಟ್ ಅವನ್ ಕಲೆಕ್ಟ್ ಮಾಡ್ಕೊಂಡು ಅವ್ನ ವೆರಿಫಿಕೇಶನ್ ಮಾಡಿ ಆಮೇಲೆ ಅದಕ್ಕೆ ಸಂಬಂಧಪಟ್ಟಂಗ ತಹಸೀಲ್ದಾರ್ ಆಫೀಸ್ ಆಯ್ತು, DC ಆಫೀಸ್ ಆಯ್ತು, ಆಮೇಲೆ AC ಆಫೀಸ್ ಆಯ್ತು, ಇದಕ್ಕೆಲ್ಲಾನು ನಮ್ಗೆ ಅನ್ವಯಿಸುವಂಗ ನಮ್ಗೆ ಆ ಡಾಕ್ಯುಮೆಂಟ್ ಅನ್ನೆಲ್ಲ ಕಲೆಕ್ಟ್ ಮಾಡ್ಕೊಂಡು ಅದನ್ನೊಂದು ಫೈಲಿಂಗ್ ಮಾಡಿ ಅದಕ್ಕೆ ಗ್ರಾಹಕರಿಗೆ ಆಯ್ತು ನಮಗೂ ಆಯ್ತು ಯಾವ್ದನ್ನು ತೊಂದ್ರೆ ಬರ್ದಂಗ ಅದನ್ನೆಲ್ಲಾನು ನಾವು ಫೈಲಿಂಗ್ ಮಾಡಿರ್ತೀವಿ. ಒಂದ್ ಜಾಗ ಅಂತ ತಗೊಂಡಾಗ ನೀವು ಅದು ಕಂಪ್ಲೀಟ್ ವೆರಿಫಿಕೇಶನ್ ಮಾಡಿರ್ತೀವಿ. ಅದನ್ನ ಮತ್ತೆ ನಮಗೂ ಕೂಡ ಚೆಕ್ ಮಾಡಕ್ ತೋರಿಸ್ತೀವಿ. ಓಕೆ ಓಕೆ, ಎಲ್ಲೂ ಯಾವ್ದು ಇಶ್ಯೂಸ್ಗಳು ಬರೋದಿಲ್ಲ. ಪರ್ವಿ ಅಂತ ಹೇಳಿದ್ರೆ ಇದೆ ತುಂಬಾ ಇಂಪಾರ್ಟೆಂಟ್ ಅಂತ. ಹೌದು. ಓಕೆ ಓಕೆ ಓಕೆ, ಥ್ಯಾಂಕ್ ಯು. ಮುಂಜಾನೆ ಒಂದು ಮೀಟಿಂಗ್ ಮಾಡ್ತಾ ಇದ್ರಿ ನೀವು, ಎಲ್ಲಿಂದ ನಿಮ್ಮ ಕೆಲಸ ಪ್ರಾರಂಭ ಆಗುತ್ತೆ ಅದು ಹೇಳಿ, ಅದು ಯಾಕಂದ್ರೆ ತುಂಬಾ ಜನರಿಗೆ ಇನ್ಸ್ಪೈರ್ ಆಗ್ಬಹುದು ಅಂತ. ಸರ್ ಅದು ಸ್ಟ್ಯಾಂಡಿಂಗ್ ಮೀಟಿಂಗ್ ಅಂತಾರೆ, ಕ್ರಿಯೇಷನ್ ಮೀಟಿಂಗ್. ನಾನು ಕ್ರಿಯೇಟ್ ಮಾಡುವಂತದ್ದು ಅಂದ್ರೆ ನಾನು ಇವತ್ತು 2 ಅವರ್ ತನಕ ಏನ್ ಮಾಡ್ತೀನಿ ಅಂತ. ಸೊ ನಾನು ಇಷ್ಟು ಕಾಲ್ ಮಾಡಿ ಇಷ್ಟು ವಿಸಿಟ್ ಗಳನ್ನ ಸೆಟ್ ಮಾಡ್ತೀನಿ ಅಂತ ನಾನು ಮಾತು ಕೊಡೋದು ಸರ್ ಅದು. ಸೊ ಅದ್ರ ಪ್ರಕಾರ ಆಕ್ಷನ್ಸ್ ಗಳು ತಗೋತಾರೆ, ಆ ಪ್ರಕಾರ ಕಾಲ್ಸ್ ಗಳಾಗ್ತಾರೆ. ನಾನು ಟಾರ್ಗೆಟ್ ಕೊಡೋದು ಬೇರೆ, ಸೊ ನೀವಾಗೆ ಮಾತು ಕೊಡೋದು ಬೇರೆ. ಯಾರು ನಿಮಗೆ ಟಾರ್ಗೆಟ್ ಕೊಟ್ರೆ ಅದು ಅವ್ರ ಮಾತಾಗುತ್ತೆ. ಈಗ ನಾನ್ ಮಾತು ಕೊಟ್ರೆ ಅದು ನನ್ನ ಮಾತಾಗುತ್ತೆ, ನನ್ನ ಮಾತ್ ಮೇಲೆ ನಾನು ಸ್ಟ್ಯಾಂಡ್ ಆಗಿ ನಿಲ್ಬೇಕು. ಸೊ ಅದ್ರ ಪ್ರೊಸೆಸ್ ಮೇಲೆ ಕಂಟಿನ್ಯೂ ವರ್ಕ್ ನಡೀತಿರ್ತದೆ. ಈ ಫಾಲೋ ಅಪ್ ಗಳೆಲ್ಲ ಇಲ್ಲಿಂದಾನೇ ಆಗುತ್ತೆ? ಹೌದು ಸರ್, ಎಲ್ಲ ಕಾಲ್ಸ್ ಗಳಿಂದ ಈ ಕಡೆಯಿಂದಾನೇ ಹೋಗುತ್ತೆ. ಸೊ ಕಸ್ಟಮರ್ ನಾವು ಫೇಸ್ಬುಕ್ ಲಿಂದ ಇನ್ಕ್ವೈರಿ ಮಾಡ್ಲಿ, ಇನ್ಸ್ಟಾಗಿಂದ ಮಾಡ್ಲಿ, ಸೊ ಯಾವ್ದ್ರಿಂದ ಮಾಡಿದ್ರು ಸಹ ಇಲ್ಲಿಂದಾನೇ ಕಾಲ್ಸ್ ಗಳು ಮಾಡಿ ಅವ್ರಿಗೆ ರೀಚ್ ಆಗಿ ಅವ್ರಿಗೆ ಸಂಪೂರ್ಣ ಇನ್ಫಾರ್ಮೇಶನ್ ಇವರೇ ಕೊಡ್ತಾರೆ. ಓಕೆ ಓಕೆ, ಈ EMI ರಿಮೈಂಡರ್ ಇರಬಹುದು. EMI ರಿಮೈಂಡರ್ ಮಾಡೋದಿಲ್ಲ ಸರ್. EMI ರಿಮೈಂಡರ್ ಏನಿದೆ ಅದು ಅಕೌಂಟ್ಸ್ ಟೀಮ್ ಅಲ್ಲಿಂದ ಆಗುತ್ತೆ. ಸೊ ನಾವೇನಿದೆ ಬರೀ ಇನ್ಫಾರ್ಮೇಶನ್ ಗಳ ಮೇಲೆ ವರ್ಕ್ ಮಾಡ್ತೀವಿ. ಸೊ ಯಾರಿಗೆ ಆ ಸೈಟ್ ಗಳ ಬಗ್ಗೆ ಆಗ್ಲಿ, ಈ ಕಡೆ ನೋಡ್ತೀರಿ ಇವರು ಕನ್ಸ್ಟ್ರಕ್ಷನ್ ಬಗ್ಗೆ ಮಾಹಿತಿ ಕೊಡ್ತಾರೆ. ಕನ್ಸ್ಟ್ರಕ್ಷನ್ ನಲ್ಲಿ ಹೆಂಗ್ ಏನ್ ಸ್ಕ್ವೇರ್ ಫುಟ್ ನಲ್ಲಿ ನಾವು ಮನೆ ಕಟ್ಕೊಡ್ತೀವಿ ಅನ್ನೋದ್ರದ್ದು. ಎಲ್ರಿಗೂ ನಮಸ್ಕಾರ. ಈಗ ನಮ್ಮಲ್ಲಿ ಕನ್ಸ್ಟ್ರಕ್ಷನ್ ಡಿಪಾರ್ಟ್ಮೆಂಟ್ ಅಂತಂದ್ರೆ ಈ ಡಿಪಾರ್ಟ್ಮೆಂಟ್ ಹೆಡ್ ಮಾತಾಡ್ತಿರೋದು. ಇವಾಗ ಹೆಂಗಂತಂದರೆ ನಮ್ಮದು 2100 per square feet ಅಲ್ಲಿ ನಾವು ಸ್ಟಾರ್ಟ್ ಮಾಡಿದ್ದೀವಿ. ಆಲ್ರೆಡಿ ನಾವು 25+ ಪ್ರಾಜೆಕ್ಟ್ನ ಈಗ ಆಲ್ರೆಡಿ ಮಾಡ್ತಿದ್ದೀವಿ. ಆಲ್ರೆಡಿ ಬೆಳಗ್ಗೆನ ನಮ್ಮ ಇಂಜಿನಿಯರ್ಸ್ ಎಲ್ಲ 8-8:30 ಹಿಂಗೆ ಸೈಟಲ್ಲಿ ಇರ್ತಾರೆ. ಸೈಟಲ್ಲೆಲ್ಲ ಕೆಲಸ ಮುಗಿಸ್ಕೊಂಡು ಅದಾದಮೇಲೆ ಮತ್ತೆ ಕ್ಲೈಂಟ್ಸ್, ಹೊಸ ಕ್ಲೈಂಟ್ಸ್ಗೂ ಭೇಟಿಯಾಗಿ ಅವ್ರದ್ದೇನು ಇಶ್ಯೂಸ್ ಇದೆ ಅದೆಲ್ಲ ಕ್ಲಿಯರೆನ್ಸ್ ಈ ಥರ ಇರ್ತೈತಿ. ಆಮೇಲೆ ನಮ್ಮದು ಮಟೀರಿಯಲ್ ಹೆಂಗೆ ಅಂತಂದ್ರೆ ಇದ್ರೊಳಗೆ ನಾವು ಎಕ್ಸ್ಟ್ರಾ 2100 ಒಳಗೆ ಇಂಟೀರಿಯರ್, ಕಂಪೌಂಡ್, ಆಮೇಲೆ ವಾಟರ್ ಟ್ಯಾಂಕ್ದು ಇದನ್ನ ಎಕ್ಸ್ಟ್ರಾ ಅಂತ ಹೇಳ್ತೀವಿ. ಎಕ್ಸ್ಟ್ರಾ ಅಂತಂದ್ರೆ ಯಾವ ಥರ ಅಂತಂದರೆ ಇದು ನಮ್ಮದು 2100 ಅದು ಇನ್ಕ್ಲೂಡ್ ಇರೋಂಗಿಲ್ಲ ಇದ್ದಾರೆ. ಆಮೇಲೆ ನಮ್ಮದು ಮಟೀರಿಯಲ್ ಹೆಂಗೆ ಯೂಸ್ ಮಾಡ್ತೀವಿ ಅಂತಂದರೆ ಎಲ್ಲ ಪ್ರತಿಯೊಂದೂ ಕಾಳಜಿ ವಹಿಸಿ ಪ್ರೀಮಿಯಂ ಕ್ವಾಲಿಟಿ ಮಟೀರಿಯಲ್ನ ನಾವು ಚೂಸ್ ಮಾಡಿ ನಾವು ಒಂದು ಲಿಸ್ಟ್ ಕೊಡ್ತೀವಿ. ಅದು ಲಿಸ್ಟ್ ಪ್ರಕಾರ ಏನು ಆಗಬೇಕು, ಏನು ಯಾವ ಥರ ಅಗ್ರಿಮೆಂಟಲ್ಲಿ ಹೆಂಗಿರ್ತೀವಿ, ಅದ್ರ ಸ್ಪೆಸಿಫಿಕೇಶನ್ ಹೆಂಗಿರುತ್ತೆ, ಥಿಕ್ನೆಸ್, ಅದರದ್ದು ಸೈಜು ಏನಿರುತ್ತೆ ಎಲ್ಲನೂ ಪ್ರತಿಯೊಂದೂ ಅಗ್ರಿಮೆಂಟಲ್ಲಿ ಮೆನ್ಷನ್ ಮಾಡಿ ಒಂಥರ ಟ್ರಾನ್ಸ್ಪರೆನ್ಸಿ ಒಳಗೆ ನಾವು ಕೆಲಸ ಮಾಡ್ತೀವಿ. ಎಷ್ಟು ಟೈಮ್ ತಗೊಂತೀರಿ ಸರ್? ಈಗ ಸಪೋಸ್ ಸರ್ ಒಂದು ಗ್ರೌಂಡ್ ಫ್ಲೋರ್ ಮಾಡ್ಬೇಕಂತಂದ್ರೆ ನಮ್ಗೆ ಮಿನಿಮಮ್ 1 year ಅಂತೇಳಿ ನಾವು ಟೈಮ್ ಕೊಡ್ತೀವಿ. ಯಾಕೆ ಟೈಮ್ ಆ ಥರ ಕೊಡ್ತೀವಿ ಅಂದರೆ ನಮ್ಮದು ಬಫರ್ದು ಆಮೇಲೆ ಇದು ಎಲ್ಲ ಇಶ್ಯೂಸ್ನು ತೆಗೆದು 1 year ಅಂತ ಕೊಡ್ತೀವಿ. ಬಟ್ ನಾವು ಕಂಪ್ಲೀಷನ್ ಕೊಡೋದು ಅವ್ರಿಗೆ 10 month ಒಳಗೆ ಕೊಡ್ತೀವಿ. ಇದಂತೂ ಟ್ರಾನ್ಸ್ಪರೆನ್ಸಿ ಇರ್ತೈತಿ. ಆಮೇಲೆ ಪ್ರತಿಯೊಂದು ಈಚ್ ಆ್ಯಂಡ್ ಎವ್ರಿ ಸ್ಟೇಜ್ ಒಳಗೂ ನಾವು ಕ್ಲೈಂಟ್ಸ್ದು ಇನ್ವಾಲ್ವ್ಮೆಂಟ್ ತೊಗೊಂತೀವಿ. ಈಗ ಅವರು ಒಂದ್ಸಲ ನಮ್ಗೆ ಅಗ್ರಿಮೆಂಟ್ ಮಾಡಿದ್ರು, ಎಲ್ಲೋ ಕುತ್ಕೊಂಡ್ರು, ನಾವು ಏನು ನಮ್ಗೆ ಏನು ಬರುತ್ತೆ ಆ ಥರ ಅಂತಂದು ಇರಂಗಿಲ್ಲ. ಕ್ಲೈಂಟ್ಸ್ದು ಇನ್ವಾಲ್ವ್ಮೆಂಟ್ ನಾವು ತೊಗೊಂತೀವಿ ಪ್ರತಿಯೊಂದು ಸ್ಟೇಜ್ ಒಳಗೂ. ಈ ಸ್ಟೇಜಲ್ಲಿ ವರ್ಕ್ ಆಗಿದೆ ಅವ್ರಿಗೆಲ್ಲ ಟ್ರಾನ್ಸ್ಪರೆನ್ಸಿ ಬೇಕಲ್ಲ. ಇವಾಗ ನಾನು ಮನೆ ಕಟ್ಟಿದೆ, ಅದನ್ನು ಅವ್ರಿಗೆ ಲಾಸ್ಟಿಗೆ ಒಂದೇ ಸಲ ನಾವು ಸರ್ಪ್ರೈಸಾಗಿ ತೋರಿಸಂಗಿಲ್ಲ. ನಾವು ಸ್ಟೇಜ್ ಬೈ ಸ್ಟೇಜ್ ಈ ಕೆಲಸ ಇಷ್ಟಾಗಿದೆ, ಈ ಕೆಲಸ ಈ ಥರ ಇದೆ, ಪ್ರತಿಯೊಂದು ವಿಂಡೋಸ್ ಸೆಲೆಕ್ಷನ್ ಆಗಲಿ, ಡೋರ್ ಸೆಲೆಕ್ಷನ್ ಆಗಲಿ, ಟೈಲ್ ಸೆಲೆಕ್ಷನ್ ಆಗಲಿ, ಪ್ರತಿಯೊಂದಕ್ಕೂ ಅವ್ರನ್ನ ಇನ್ವಾಲ್ವ್ಮೆಂಟ್ ತೊಗೊತೀವಿ. ಯಾಕಂದರೆ ಜೀವನದಲ್ಲಿ ಒಂದೇ ಸರಿ ಮನೆ ಕಟ್ಟೋದವರು ಆ ಮನೆ ಕಟ್ಟಿದ್ದು ಅವ್ರದ್ದು ಎಕ್ಸ್ಪೀರಿಯನ್ಸ್ ಆಗ್ಬೇಕು. ಅವರು ನಾನು ನಿಂತ್ಕೊಂಡಿದ್ದೆ ಅನ್ನುವಂಥ ಫೀಲ್ ಬರ್ಬೇಕು ಅವ್ರಿಗೆ. ಬರೀ ಇಂಜಿನಿಯರ್ಸ್ ಕೊಟ್ಟು ನಾನು ಕಾಂಟ್ರಾಕ್ಟ್ ಕೊಟ್ಟು ಕೆಲಸ ಮಾಡಿಸಿ ಅಂತಂದು ಆ ಥರ ಫೀಲ್ ಇಟ್ಕೊಳ್ಳೋದು ಬೇರೆ, ಅವರು ಅದ್ರೊಳಗೆ ಇನ್ವಾಲ್ವ್ ಆಗಿ ಮಾಡಿದ್ದಾರೆ ಅಂತಂದು ಒಂದು ಅವ್ರಿಗೆ ಖುಷಿ ಇರುತ್ತೆ ಅಂತ. ಇದೊಂದು ನಮ್ಮದು ಟ್ರಾನ್ಸ್ಪರೆನ್ಸಿ. ಯಾವುದೇ ಥರ ಹೈಡೆನ್ಸಿಸ್ ಸದಾ ಇರೋಂಗಿಲ್ಲ ನಮ್ದು. ಈ ಥರ ಒಂದು ಇದು ಮಾಡ್ತೀವಿ. ಆಲ್ರೆಡಿ ಮತ್ತೆ ಈಗ ನಾವು ಅಪಾರ್ಟ್ಮೆಂಟ್ ಜಾಯಿಂಟ್ ವೆಂಚರಲ್ಲಿ ಅಪಾರ್ಟ್ಮೆಂಟ್ ಸಹ ನಾವು ಸ್ಟಾರ್ಟ್ ಮಾಡ್ತಾ ಇದ್ದೀವಿ. ಆಲ್ರೆಡಿ 1-2 ಪ್ರಾಜೆಕ್ಟ್ ನಮಗೆ ಪ್ರಪೋಸಲ್ ಬಂದಿದ್ದಾವೆ, ಅವನ್ನೂ ಮಾಡ್ತಿದ್ದೀವಿ. ಈಗ ಅದ್ರ ಬಗ್ಗೆ ಡಾಕ್ಯುಮೆಂಟೇಷನ್ ಆಗಲಿ, ಅದೆಲ್ಲ ಲೀಗಲಿಟೀಸ್ ಆಗಲಿ, ಅದನ್ನೆಲ್ಲ ಕ್ಲಿಯರೆನ್ಸು ನಾವೇ ಖುದ್ದಾಗಿ ನಾವು ಮಾಡ್ತಿದ್ವಿ. ಆಮೇಲೆ ನಮ್ಮ ಕಡೆ ಏನಂತಂದರೆ ನಮ್ಮ ಕಡೆ ಕಾಂಟ್ರಾಕ್ಟ್ ಕೊಟ್ಟು ಬೇರೆ ಕಡೆ ಡಿಸೈನ್ ತೊಗೊಂಬಂದು ಆ ಥರ ಏನೂ ಇಲ್ಲ. ಈಗ ನಮ್ಮದೇ ಖುದ್ದಾಗಿ ನಾವೇ ಡಿಸೈನ್ ಮಾಡ್ತೀವಿ, ಕ್ಲೈಂಟ್ಸ್ ಎದುರುಗಡೆ ಕುತ್ಕೋತೀವಿ, ಅವ್ರಿಗೆ ಅದನ್ನು ಕ್ಲಾರಿಟಿ ಕೊಡ್ತೀವಿ
ಯಾವ ಥರ ಮಾಡ್ತೀವಿ ಯಾವ ಥರ ಇಲ್ಲ. ಯಾಕಂದರೆ ಎವ್ರಿ ಕಸ್ಟಮರ್ ಎಲ್ಲ ಕಸ್ಟಮರ್ಗೂ ಟೆಕ್ನಿಕಲ್ ನಾಲೆಜ್ ಎಲ್ಲ ಇರೋಂಗಿಲ್ಲ. ನಾವು ಬಿಲ್ಡಿಂಗ್ ಅದು ಪ್ರೊಫೆಷನ್ ನಮ್ಮದು, ಅದ್ರೊಳಗೆ ನಮ್ದು ಇರ್ತದೆ. ಬಟ್ ನನ್ನ ತಲೆ ಇದ್ದದ್ದು ಅವ್ರಿಗೆ ಶಿಫ್ಟ್ ಆಗ್ಬೇಕಲ್ಲ, ಅದಕ್ಕೆ ಅವ್ರನ್ನ ನಾವೇನು ಮಾಡ್ತೀವಿ, ಡ್ರಾಯಿಂಗ್ಸ್ ಎಲ್ಲ ಡಿಸೈನ್ ಎಲ್ಲ ಅವ್ರಿಗೆ ಫ್ರಂಟಲ್ಲೇ ತೋರಿಸ್ತೀವಿ. ಅವ್ರಿಗೇನೋ ಡೌಟ್ಸ್ ಇದ್ದರೆ ಅಲ್ಲೇ ಕ್ಲಿಯರಿಟಿ ಕೊಡ್ತೀವಿ. ಓಕೆ, ಈ ಥರ ನಮ್ಮದು ಒಂದು ಕನ್ಸ್ಟ್ರಕ್ಷನ್ ಲೈನ್ ಹೊಂಟಿದೆ ಸರ್. ಎಸ್ ಎಸ್, ಥ್ಯಾಂಕ್ ಯು ಸರ್. ಒಂಥರ ನಮ್ಗೆ ಖುಷಿ ಆಗ್ತಿದೆ ಸರ್, ಇಲ್ಲಿ ಬಂದು ಈ ಥರ ಎಲ್ಲ ಕೆಲಸ ಮಾಡ್ತಿದ್ದೀನಿ ಅಂತಂದು. ಬೇರೆ ಕಡೆ ಇಂದ ಕೆಲಸ ಮಾಡಿದ್ದು ಇಲ್ಲಿ ಕೆಲಸ ಮಾಡೋದು ಭಾಳ ಡಿಫ್ರೆನ್ಸ್ ಇದೆ. ಆಮೇಲೆ ನಮ್ಮ ಟೀಮ್ನ ಇನ್ನೂ ಡೆವಲಪ್ ಮಾಡ್ತಿದ್ದೀವಿ ನಾವು. ಇಂಜಿನಿಯರ್ಸ್ನ ಹೈಯರ್ ಮಾಡ್ಕೊತಿದ್ದೀವಿ. ಈಗ ಆಲ್ರೆಡಿ ಯಾರು ಇಂಜಿನಿಯರ್ಸ್ ಕುತ್ಕೊಂಡಿದ್ದಾರೆ, ಅವರು ನಮ್ಮ ಕಡೆ ಬಂದು ಅಪರ್ಚುನಿಟಿನ ತಗೋಬೇಕಂತೇಳಿ ಅದನ್ನು ಸಹ ನಾವು ಇನ್ನು ಎಕ್ಸ್ಪಾಂಡ್ ಮಾಡ್ತೀವಿ. ಎಸ್, ಥ್ಯಾಂಕ್ ಯು ಸರ್. ಈ ಭಾಗದಲ್ಲಿ ಏನ್ ನೋಡ್ತಿದ್ದೀರಿ, ಇದು ಸೈಟ್ಗಳ ಬಗ್ಗೆ ನಿಮಗೆ ಸಂಪೂರ್ಣ ಮಾಹಿತಿ ಕೊಡ್ತಾರೆ ಸರ್. ಓಕೆ, ಸೊ ಈ ಸೇಲ್ಸ್ ಅಂತ ಹೇಳಿದ ತಕ್ಷಣ ಒಂದ್ಸಲ ಕನೆಕ್ಟ್ ಆದ್ರೂ ಬಿಟ್ಟು ಆ ತರ ಇರೋದಿಲ್ಲ. 5 ವರ್ಷಗಳ ಕಾಲ ನೀವು ಏನು ಅವರಿಗೆ ಸೈಟ್ಸ್ ಅನ್ನ ಕೊಡಬೇಕು, EMI ನ ತಗೊಂತೀರಿ, ಅಲ್ಲಿವರೆಗೂ ಕೂಡ ನೀವು ಅವ್ರ ಜೊತೆ ಬಾಂಡೇಜ್ ಅಲ್ಲಿ ಇರ್ತೀರಿ. ಸರ್, ಈಗ ಸೇಲ್ಸ್ ವಿಭಾಗಕ್ಕೆ ನಿಮ್ಮನ್ನು ನಾವು ಮಾತಾಡಿಸ್ತಾ ಇದ್ದೀವಿ. ಸೊ ಒಂದು ಸೈಟ್ಸ್ ಆಗಿರ್ಬೋದು ಅಥವಾ ಯಾವುದೋ ಕೆಲಸ, ಈಗ ಕನ್ಸ್ಟ್ರಕ್ಷನ್ ಆಗಿರ್ಬೋದು, ಯಾವುದೇ ವಿಚಾರಕ್ಕೆ ಬಂದಾಗ ನೀವು ಗ್ರಾಹಕರನ್ನು ಯಾವ ರೀತಿ ನೋಡ್ತೀರಿ ಅನ್ನೋದ್ರ ಬಗ್ಗೆ ಒಂದು ಮಾಹಿತಿ ಕೊಡ್ಬೋದಾ ಅಂತ ಸರ್? ಒಂದೇನು ಹೇಳ್ಬೇಕಂದ್ರೆ, ನಮ್ಮ ಗ್ರಾಹಕರು ನಮ್ಮ ಆಫೀಸಿಗೆ ಒಂದು ಕನಸನ್ನು ಇಟ್ಕೊಂಡು ಬಂದಿರ್ತಾರೆ ಸರ್. ಸೊ ಆ ಕನಸನ್ನ ನಾವು ನನಸಾಗಿ ಮಾಡುವಂಥ ಉದ್ದೇಶವನ್ನು ಇಟ್ಕೊಂಡು ನಾವು ಸೇಲ್ಸ್ ಮಾಡ್ತೀವಿ ಸರ್. ಆಮೇಲೆ ನಮ್ಮ ಸೇಲ್ಸ್ದವರು, ನಮ್ಮ ಎಂಟೈರ್ ಟೀಮ್ ಅವ್ರಿಗೆ ಸೇಲ್ಸ್ ಮಾಡಬೇಕಂತ ಹೇಳಿ ಯಾವುದೇ ಉದ್ದೇಶ ಇಟ್ಕೊಂಡು ಹೋಗಿರೋದಿಲ್ಲ. ಅವ್ರ ಕನಸನ್ನು ನನಸು ಮಾಡಿ ಅವ್ರಿಗೆ ಒಂದು ಫೈನಾನ್ಷಿಯಲಿ ಒಂದು ಫ್ರೀಡಮ್ ಸಿಗಬೇಕಂತ ಹೇಳಿ ನಾವು ಹೋಗ್ತೀವಿ. ಆಮೇಲೆ ಸೊ ಅವರು ನಮ್ಮ ಫ್ಯಾಮ್ಲಿದವರು, ಆ ಥರ ನಾವು ಟ್ರೀಟ್ ಮಾಡಿ ಅವ್ರನ್ನ ನಮ್ಮ ಆಫೀಸ್ನಲ್ಲಿ ಬರ್ಮಾಡ್ಕೊಳ್ತೀವಿ ಸರ್. ಆಮೇಲೆ ಗ್ರಾಹಕರದ್ದು ಅವ್ರದ್ದು ನಮ್ಮದು ಬಾಂಡಿಂಗ್ ಒಂದೇ ವರ್ಷಕ್ಕೆ ಮುಗಿಯೋದಲ್ಲ. ನಾವು ಅವ್ರಿಗೆ ಪ್ಲಾಟ್ನ ಮಾಲಕರಾಗಿ ಮಾಡಿಬಿಟ್ವಿ, ಅದು ಅವ್ರಿಗೆ ಅಂತಂದು ಹೇಳಿ ನಾವು ಬಿಡೋದಿಲ್ಲ. ಸೊ ಇದು ಎಂಟೈರ್ ಕಂಪ್ಲೀಟ್ಲಿ ಅವ್ರು ನಮ್ಮ ಫ್ಯಾಮ್ಲಿಗೆ ಬಂದ ಮೇಲೆ, ಸೊ ನಾವು ಬರೀ ಪ್ಲಾಟ್ ಬಗ್ಗೆ ಅಂತಂದಲ್ಲ, ಎವ್ರಿಥಿಂಗ್ ಅವ್ರು ಏನಾದರೂ ನಮ್ಗೆ ಸಜೆಷನ್ ಕೇಳಿದ್ರು ಅವ್ರ ಜೊತೆ ನಾವು. ಓಕೆ, ಸೊ ಈಗ ಇನ್ನೊಂದು, ಈ ಕನ್ಸ್ಟ್ರಕ್ಷನ್ ವಿಭಾಗಕ್ಕೆ ನೀವು ನಮಗೆ ಒಂದಿಷ್ಟು ಮಾಹಿತಿಯನ್ನು ಹೇಳಿದ್ರಿ, ಎಂಟ್ರಿಲೇ ಹೇಳಿದ್ರಿ, ಕನ್ಸ್ಟ್ರಕ್ಷನ್ ಕೂಡ ನಾವು ಮಾಡ್ತೀವಿ ಅಂತ. ಖಂಡಿತ. ಸೊ ಅದು ಈ ಭಾಗದಲ್ಲಿ ಮಾತ್ರ ಮಾಡೋದು ಅಥವಾ ಎಲ್ಲೆಲ್ಲಿ ಸರ್, ನಡೆಯುತ್ತೆ? ಈಗ ಸದ್ಯಕ್ಕೆ ನಾವು 100 ಕಿಲೋಮೀಟರ್ ಹುಬ್ಳಿ ಧಾರವಾಡ ಸರೌಂಡ್ ನಲ್ಲಿ ಮನೆ ಕಟ್ಕೊಡ್ತೀವಿ. ಓಕೆ, ಸೊ ಈಗ ಆಲ್ರೆಡಿ ನಾವು ದಾವಣಗೆರೆಯಲ್ಲಿ ಸಹ ನಾವು ಅಪಾಯಿಂಟ್ಮೆಂಟ್ ಮಾಡ್ತಿದ್ದೀವಿ JV-ದಲ್ಲಿ. ಸೊ ಅದು ವರ್ಕ್ ನಡೀತಿದೆ. ಸೊ ನಾವು ಅದಕ್ಕೆ ಇಂಜಿನಿಯರಿಂಗ್ ಗಳನ್ನ ಜಾಸ್ತಿ ಹೈರ್ ಮಾಡ್ತಿದ್ದೀವಿ. ಹೈರ್ ಮಾಡ್ಕೊಂಡು ಸುತ್ತಲೂ ಇಡೀ ಕರ್ನಾಟಕಕ್ಕೆ ನಾವು ನಮ್ಮ ಸೇವೆ ವಿಸ್ತರಿಸಬೇಕು ಅಂತ ಆ ಕೆಲಸ ಮಾಡ್ತಿದ್ದೀವಿ. ಸೊ ಆ ವರ್ಕ್ ಅದು ಬ್ಯಾಕ್ವರ್ಡ್ ನಲ್ಲಿ ಕೆಲಸ ಆಗ್ತಿದೆ, ಮಾಡ್ತಿದ್ದೀವಿ. ಎಸ್ ಎಸ್. ಇಲ್ಲಿ ನಿಮ್ದೊಂದು ಪ್ರಾಜೆಕ್ಟ್ ಇದೆ, ಅದನ್ನ ಶೋ ಮಾಡಬಹುದಾ? ಖಂಡಿತ ಸರ್. ಈಗ ಲಾಸ್ಟ್ ಟೈಮ್ ತೋರಿಸಿದ ಇದೇ ಪ್ರಾಜೆಕ್ಟ್ ನಾವು ಅದಕ್ಕಿಂತ ಮುಂಚೆದ ಹೇಗೆ ಸರ್? ಇದು ನಮ್ಮ ಏನ್ ಟೌನ್ಶಿಪ್ ಇದೆ ಸರ್, ಕೊರವಿ ಗ್ರೀನ್ ಸಿಟಿ LLP, ಅದರ ಒಂದು ಡೆಮೋ ಮಾಡಿದ್ವಿ ನಾವು. ಸೊ ಏನೆಲ್ಲ ಬರಬಹುದು ಅನ್ನೋದು ಇದರಲ್ಲಿ ಕಾಣ್ತದೆ. ಸೊ ಇಲ್ಲಿ ಸ್ಕೂಲು, ಕಾಲೇಜು, ಹಾಸ್ಪಿಟಲ್, ಶಾಪಿಂಗ್ ಮಾಲ್, ಕ್ಲಬ್ ಹೌಸ್, ಸ್ವಿಮ್ಮಿಂಗ್ ಪೂಲ್, ಕನ್ವೆನ್ಷನ್ ಹಾಲು, ಸ್ಟೇಡಿಯಂ, ಪಾರ್ಕ್ ಎಲ್ಲ ಬರ್ತದೆ. ಒಂದ್ ಡೆಮೋ ಮಾಡಿದ್ವಿ. ಸೊ ಈಗ ಈ ಭಾಗ ಏನ್ ಕಾಣ್ತಿದೆ ಸರ್, ನಿಮ್ಗೆ ಒಂದ್ ಎಕ್ಸಾಂಪಲ್ ತೋರಿಸ್ತೀನಿ ನಿಮ್ಗೆ. ನಾವು ಈ ಭಾಗವನ್ನ ಮತ್ತೊಂದು 5 ಎಕರೆ ಎಕ್ಸ್ಟೆಂಡ್ ಮಾಡಿದ್ವಿ. ಈ ಭಾಗನ ಎಕ್ಸ್ಟೆಂಡ್ ಆಗಿರೋದು. ಇದರಲ್ಲಿ 1539 ರೆಸಿಡೆನ್ಸಿಯಲ್ ಪ್ಲಾಟ್ ಗಳಿದ್ವು. ಒಂದು ಊರೇ ನಿರ್ಮಾಣ ಆಗ್ಬಿಡುತ್ತೆ. ಒಂದ್ ಊರೇ ನಿರ್ಮಾಣ ಆಗಿರೋದು. ಅದಕ್ಕೆ ಟೌನ್ಶಿಪ್ ಅನ್ನೋದನ್ನು ಕೊರವಿ ಗ್ರೀನ್ ಸಿಟಿ LLP ಅದ್ಭುತ ಪ್ರಾಜೆಕ್ಟ್ ಸರ್. ಅದು ಟೌನ್ಶಿಪ್ ಉತ್ತರ ಕರ್ನಾಟಕದ ದೊಡ್ಡ ಪ್ರಾಜೆಕ್ಟ್, ಮತ್ತು ಅದು 10,000 ರೂಪಾಯಿ EMI ಮೇಲೆ ಕೊಟ್ಟಿರೋದು ಸರ್. ಸೊ ಅದು ಎಲ್ಲರಿಗೂ ಪ್ಲಾಟ್ ಖರೀದಿ ಮಾಡ್ಕೊಳ್ಳಿಕ್ಕೆ ಅನುಕೂಲ ಆಗ್ಲಿ ಅಂತ ಹೇಳಿ. ಓಕೆ, ಈಗ ನಾಡಿದ್ದೊಂದು ಇವೆಂಟ್ ಆಗ್ತಿದೆಯಲ್ಲ, ಅಲ್ಲಿ ಕಡಿಮೆ ಪ್ರೈಸ್ಗೆ ನಾಡಿದ್ದು ಸರ್ ಹೆಂಗಿದೆ, ಪ್ರೈಸ್ ಕಡಿಮೆ ಜಾಸ್ತಿ ಅನ್ನೋದಕ್ಕಿಂತ ಏರಿಯಾ ವೈಸ್ ಮತ್ತು ಅಲ್ಲಿನ ಏರಿಯಾಗಳ ಮೇಲೆ ರೇಟ್ಗಳು ಡಿಪೆಂಡ್ ಆಗಿರೋದು. ಓಕೆ, ಸೊ ಈ ಗಜೇಂದ್ರಗಢದಲ್ಲಿ ನಾವು ಏನ್ ಮಾಡ್ತಿದೀವಿ, ಬರೀ 6,000 ರೂಪಾಯಿ EMI ಮೇಲೆ ಕೊಡ್ತಿದೀವಿ. ಎಲ್ಲಾ ಪ್ಲಾಟ್ಗಳು KJP ಡೆವಲಪ್ಮೆಂಟ್ ಆಗುವಂತದ್ದು. ಓಕೆ, ಸೊ ಮೆಟ್ರೋ ಸ್ಟೇಷನ್ ನಲ್ಲಿ ಏನ್ ಅಮ್ಯುನಿಟೀಸ್ ಗಳು ನೋಡ್ತೀರಿ, ಈಗ ನೀವು ಬೆಂಗಳೂರು ಆಗ್ಲಿ ದೊಡ್ಡ ದೊಡ್ಡ ಶಹರಗಳಲ್ಲಿ ಯಾವ ರೀತಿ ಕೊಡ್ತಿದಾರೋ ಅದೇ ರೀತಿ ಅಮ್ಯುನಿಟೀಸ್ ನಾವು ಆ ಗಜೇಂದ್ರಗಢದಲ್ಲಿ ಕೊಡ್ತಿದೀವಿ. ಅಂದ್ರೆ ಸ್ವಿಮ್ಮಿಂಗ್ ಪೂಲ್, ಕ್ಲಬ್ ಹೌಸ್ ಕೊಡ್ತಿದೀವಿ, ಟೆಂಪಲ್ ಕೊಡ್ತಿದೀವಿ, ಪಾರ್ಕ್ ಕೊಡ್ತಿದೀವಿ, ಮತ್ತೆ ಕ್ರಿಕೆಟ್ ಅಕಾಡೆಮಿ ಕೊಡ್ತಿದೀವಿ ಸರ್. ಸೊ ಅಲ್ಲಿಯ ಮಕ್ಕಳು ಯಾರಾದ್ರೂ ಕ್ರೀಡೆಯಲ್ಲಿ ಮುಂದುವರಿಬೇಕು ಅಂತಂದ್ರು ಕೂಡ ಅವರ ಲೇಔಟ್ ನಲ್ಲೇ, ಅವರ ಕೊಂಡಿರುವಂತ ಜಾಗದಲ್ಲೇ ಅವ್ರ ಮಕ್ಕಳು ಕಲೀಲಿ ಅನ್ನೋದು ನಮ್ಮ ಉದ್ದೇಶ. ಮತ್ತು ಸ್ಕೂಲು, ಕಾಲೇಜು ಸಹ ನಾವು ಅದೇ ಲೇಔಟ್ ನಲ್ಲಿ ನಿರ್ಮಾಣ ಮಾಡಿದ್ರು. ಶಿಕ್ಷಣದಿಂದ ಹಿಡಿದು, ಆರೋಗ್ಯದಿಂದ ಹಿಡಿದು, ಎಲ್ಲಿವರೆಗೂ ಸರ್ ಕ್ರೀಡೆವರೆಗೂ ನಾವು ಒಂದು ಲೇಔಟ್ ನಲ್ಲಿ ಕೊಡುವಂತ ಕೆಲಸ ಮಾಡ್ತಿದ್ದೀವಿ ಸರ್. ಅದು ತೃಪ್ತಿ ಇದೆ ನಮ್ಗೆ.
ಸರ್ ಇದು ನಮ್ಮ ಆಡಿಟ್ ಡಿಪಾರ್ಟ್ಮೆಂಟ್. ಓಕೆ. ಸೊ ಈಗ ಲೆಕ್ಕಪತ್ರದ್ದಾಗ್ಲಿ ಎಲ್ಲದರದ್ದು ಕೂಡ ಇಲ್ಲಿ ಆಡಿಟ್ ಆಗತ್ತೆ ಸರ್. ಎಲ್ಲದರದ್ದು ಕೂಡ ಪ್ರತಿಯೊಂದೊಂದು ಕೂಡ ಪೈಸೆಯಿಂದ ಹಿಡಿದು ಎಲ್ಲದರದ್ದು ಇಲ್ಲಿ ಆಡಿಟ್ ಆಗತ್ತೆ. ಸೊ ಏನ್ ನಮ್ಮ ಆಡಿಟಿಂಗ್ ಟೀಮ್ ಇದೆ ಭಯಂಕರ ಸ್ಟ್ರಾಂಗ್ ಇದೆ ಸರ್ ಆಡಿಟ್. ಎಸ್, ಅಂದ್ರೆ ಎಲ್ಲಾ ವಿಭಾಗದಲ್ಲೂ ನೀವಿದ್ದೀರಿ. ಖಂಡಿತ ಸರ್. ಸರ್ ಪೂರ್ಣ ಆಗೋದು ಯಾವಾಗ ಅಂತಂದ್ರೆ ಎಲ್ಲಾ ಮೂಲಭೂತ ಸೌಕರ್ಯಗಳನ್ನು ನಾವು ಒಬ್ಬರಿಗೆ ಕೊಟ್ಟ ನಂತರ ಮಾತ್ರ ಪೂರ್ಣ ಆಗ್ಲಿಕ್ಕೆ ಸಾಧ್ಯ. ಆ ಲೇಔಟ್ ನಲ್ಲಿ ಪ್ಲಾಟ್ ತಗೊಂಡಂತ ವ್ಯಕ್ತಿ ಯಾವುದೇ ಕಾರಣಕ್ಕೂ ಹೊರಗಡೆ ಹೋಗುವಂತ ಅವಕಾಶ ಅವ್ರಿಗೆ ಬರಬಾರ್ದು. ಎಲ್ಲವೂ ಅವರ ಕಾಲ್ನಡಿಗೆ ಸಮೀಪದಲ್ಲಿದ್ದಾಗ ಮಾತ್ರ ಅದೊಂದು ಸಾರ್ಥಕತೆ ಅನ್ಸುತ್ತೆ. ಅದನ್ನ ಕೊರ್ವಿ ಡೆವಲಪರ್ಸ್ ಮಾಡ್ತಾನೆ ಬಂದಿದೆ. ಎಸ್, ಈಗ ಕಳೆದ ಬಾರಿ ನಾನು ಬಂದು ಇಲ್ಲಿ ವಿಡಿಯೋ ಮಾಡಿದಾಗ ತುಂಬಾ ಜನ ಇಲ್ಲಿವರೆಗೆ ಬಂದು ಸೈಟ್ಸ್ ಅನ್ನ ತಗೊಂಡು ಬುಕ್ ಮಾಡಿ ಹೋದವರು ಇದ್ದಾರೆ. ನಿಮಗೆ ಹೇಗಾಯ್ತು ಆ ಸಂದರ್ಭದಲ್ಲಿ ನಾವು ಮಾಡಿರುವಂತ ವಿಡಿಯೋ ಇರ್ಬೋದು, ಅಥವಾ ಅದಾದ ನಂತರ ಏನೆಲ್ಲ ಡೆವಲಪ್ಮೆಂಟ್ಗಳು ನಿಮ್ಮಲ್ಲಿ ಆಯ್ತು ಅಂತ? ಸರ್ ನಾವು ನೀವು ಬಂದು ನಮ್ಮ ಲೇಔಟಿನ ಬಗ್ಗೆ ಮಾಹಿತಿ ತಗೊಂಡು ನಿಮ್ಮ ಭಾಗಕ್ಕೆಲ್ಲ ಹಂಚಿದ್ರಿ ಸರ್. ನಿಮ್ಮ ಭಾಗದ ಜನ ಬಂದು ನಮ್ಮ ಕಡೆ ಪ್ಲಾಟ್ ತಗೊಂಡಾಗ ಅನ್ಸಿದ್ದು ಜನರಿಗೆ ನಾವು ನಿಮ್ ಮುಖಾಂತರ ತಲುಪಿದ್ವಿ. ಮತ್ ನಿಮ್ಮ ಭಾಗದ ಜನರು ಎಷ್ಟೋ ಜನರ ಕನಸು ನನಸು ಮಾಡಿದ್ವಿ ಅನ್ನೋ ತೃಪ್ತಿನೂ ಇದೆ. ಸೊ ಮೊದ್ಲಿಗೆ ಥ್ಯಾಂಕ್ಸ್ ಹೇಳ್ಬೇಕಾಗದ್ದು ಹೆಗ್ಗದೆ ಸ್ಟುಡಿಯೋ ಸಂದೀಪ್ ಸರ್. ಯಾಕಂದ್ರೆ ನಿಮ್ಮ ಭಾಗದ ಜನರಿಗೂ ಪ್ಲಾಟ್ ತಗೊಳ್ಬೇಕಂತ ಕನಸಿದೆ. ನಾನ್ ಮೊದ್ಲೇ ಹೇಳ್ದಂಗೆ 147 ಕೋಟಿ ಭಾರತೀಯರಿಗೂ ಪ್ಲಾಟ್ ಕೊಡಬೇಕು ಅನ್ನೋ ಕನಸು ಹೊತ್ತವ್ರು ನಾವು. ಸೊ ಎಲ್ಲಾ ಜನರಿಗೂ ಪ್ಲಾಟ್ ಆಗಬೇಕು, ಮನೆ ಆಗಬೇಕು. ಸೊ ನಿಮ್ ಭಾಗದ ಜನ ಬಂದು ಅಲ್ಲಿಂದ ಬಂದು ನಮಗ್ ಈ ವಿಡಿಯೋ ಮೂಲಕ ಟ್ರಸ್ಟ್ ಮಾಡಿ ಪ್ಲಾಟ್ ತಗೊಂಡ್ರಲ್ಲ ಸರ್, ಅದೊಂದು ಒಳ್ಳೆ ನಮಗದು. ಈ ಸಂದರ್ಭದಲ್ಲಿ ನಾನೀಗ ನಮ್ಮ ವೀಕ್ಷಕರಿಗೋಸ್ಕರ ಇದನ್ನ ಕೇಳ್ತಾ ಇರುವಂತದ್ದು, ಈ ಭಾಗದಲ್ಲಿ ಈಗ ನೀವೇನು ಹುಬ್ಬಳ್ಳಿ ಇರ್ಬೋದು, ಧಾರವಾಡ ಇರ್ಬೋದು, ಅಥವಾ ಗಂಗಾವತಿ ಇರ್ಬೋದು, ಈ ಕಡೆ ಏನ್ ಮಾಡ್ತಾ ಇದ್ದೀರಾ, ಇಲ್ಲೆಲ್ಲ ಒಂದು ಇನ್ವೆಸ್ಟ್ಮೆಂಟ್ ಮಾಡೋದಕ್ಕೆ ಬೆಸ್ಟ್ ಟೈಮ್ ಅಲ್ವಾ ಸರ್ ಇದು? ಸರ್ ಇನ್ವೆಸ್ಟ್ಮೆಂಟ್ ಮಾಡೋಕ್ಕೂ ಬೆಸ್ಟ್ ಟೈಮ್ ಅನ್ನೋದಕ್ಕಿಂತ ಯಾವಾಗ್ಲೂ ಇನ್ವೆಸ್ಟ್ಮೆಂಟ್ ಮಾಡೋದಲ್ಲ, ಈಗ ಅವಕಾಶ ಇದೆ ಈಗ ಇನ್ವೆಸ್ಟ್ಮೆಂಟ್ ಮಾಡೋದು. ಎಸ್, ಹೌದು. ಭೂಮಿ ಮೇಲೆ ನೀವು ಹೂಡಿಕೆ ಮಾಡಿದ್ರಿ ತಿಳ್ಕೊರಿ ಸರ್, ನಿಮ್ಗೆ ಯಾವತ್ತೂ ಲಾಸ್ ಅನ್ನೋದಿಲ್ಲ. ಸರ್ ಭೂಮಿ ಬೆಲೆ ಇವತ್ತು ಕೊಂಡಂತ ಬೆಲೆ ನಾಳೆ ದಿವಸಕ್ಕೆ ಅದು ಡಬಲ್ ಆಗ್ತಾ ಹೋಗುತ್ತೆ. ಹೌದು. ಸೊ ಈಗ್ಲಿಂದ ಇನ್ವೆಸ್ಟ್ಮೆಂಟ್ ಮಾಡೋದು. ಸೊ ಅದಕ್ಕೆ ಬಹಳ ಜನರಿಗೆ ನಾವು ಇದನ್ನ ಒತ್ತಿ ಹೇಳ್ತೀವಿ ಏನು ಅಂತಂದ್ರೆ, ಯಾವಾಗ್ಲೂ ಮಾಡ್ತೀನಿ ಇನ್ವೆಸ್ಟ್ಮೆಂಟ್ ಅಲ್ಲ, ಈಗ್ಲಿಂದಾನೇ ಇನ್ವೆಸ್ಟ್ಮೆಂಟ್ ಮಾಡ್ತೀನಿ ಅಂತ. ಆ ಟೈಮಿಗೆ ನಿಮ್ಗೆ 5 ವರ್ಷದ ನಂತರ ತಿಳ್ಕೊಳ್ಳಿ ಸರ್, ನಮ್ದೊಂದು ಪ್ರಾಜೆಕ್ಟ್ ರಾಯಲ್ ಎಸ್ಟೇಟ್ ಫೇಸ್ ಫಸ್ಟ್ ಅಂತ ಹೇಳಿ, ನಾವು ಅದನ್ನ ಕೊಟ್ಟಿರೋದು 200 ರೂಪಾಯಿ ಸ್ಕ್ವೇರ್ ಫುಟ್ ನಂಗೆ, ಬರೀ 200 ರೂಪಾಯಿ ಸ್ಕ್ವೇರ್ ಫುಟ್ ನಂಗೆ ನಾವು ಆ ಪ್ಲಾಟ್ ಗಳನ್ನ ಕೊಟ್ವಿ. ಸೊ ಮೊದಲನೇ ಪ್ರಾಜೆಕ್ಟ್ ಅದು ನಮ್ ಕೊರ್ವಿ ಡೆವಲಪರ್ಸ್, ಅದಕ್ಕೆ ನಿರ್ಮಲಾ ನಗರ್ ಅಂತ ನಮ್ ತಾಯಿಯರ ಹೆಸರು ಇಟ್ಟಿರೋದು. 200 ರೂಪಾಯಿ ಸ್ಕ್ವೇರ್ ಫುಟ್ ನಂಗೆ ಕೊಟ್ವಿ ಸರ್. ಈಗ ಪ್ರೆಸೆಂಟ್ ಅಲ್ಲಿ ರೀಸೇಲ್ ಮಾಡ್ತಿದ್ದಾರೆ ಕಸ್ಟಮರ್ 1250 ರೂಪಾಯಿ ಪ್ರತಿ ಸ್ಕ್ವೇರ್ ಫುಟ್ಗೆ. ಕೊಂಡದ್ದು 200 ರೂಪಾಯಿ ಕೊಡ್ತಿಲ್ಲ ಸರ್. ಎಷ್ಟು ಅಲ್ಲಿಯ ರೇಟ್ ನೋಡಿ, ಅಲ್ಲಿ ವಾತಾವರಣ ನೋಡಿ ಸರ್, ಕೊಟ್ಟಿರೋದು 200 ರೂಪಾಯಿ. ಸೊ ಈ ರೀತಿ ನಮ್ದು ಫೇಸ್ 10 ಅಂತ ಹೇಳಿ ಇನ್ನೊಂದು ಪ್ರಾಜೆಕ್ಟ್ ಸರ್, ನಾವು ಕೊಟ್ಟಿರೋದು 1000 ರೂಪಾಯಿ ಸ್ಕ್ವೇರ್ ಫುಟ್ ಅಂದ್ರೆ 12 ಲಕ್ಷ ರೂಪಾಯಿ ನಾವು ಕೊಟ್ವಿ. ಈಗ ಅಲ್ಲಿರುವಂತದ್ದು ರೇಟು 1500 ರೂಪಾಯಿ ಸ್ಕ್ವೇರ್ ಫುಟ್ ಸರ್, ಅಂದ್ರೆ 6 ಲಕ್ಷ ರೂಪಾಯಿ ಜಾಸ್ತಿ ಆಯ್ತು ಬರೀ 2 ವರ್ಷದಲ್ಲಿ. ಈ ರೀತಿ ಪ್ಲಾಟ್ಗಳು ಬೆಲೆ, ಅದರ ವ್ಯಾಲ್ಯೂ ಜಾಸ್ತಿ ಆಗ್ತಾನೆ ಹೋಗ್ತಿದೆ. ಆಮೇಲೆ ಯಾರು ಇನ್ವೆಸ್ಟ್ಮೆಂಟ್ ಮಾಡಿದಾರಲ್ಲ ಅವ್ರಿಗೆ ಆ ಫೀಲ್ ಇದೆ ಸರ್, ನಾನು ಒಳ್ಳೆ ಕಡೆ ಮಾಡಿದ್ದೀನಿ. ಕರೆಕ್ಟ್. ನೋಡಿ ವೀಕ್ಷಕರೇ, ಈಗ ನಾವು ಒಂದು ದುಡ್ಡಿದ್ದು ಒಂದು ಸೈಟ್ ಅನ್ನ ತಗೊಂತೀವಿ, ಅಥವಾ ಇನ್ನೊಂದೇನೋ ಪ್ಲಾಟ್ ಅನ್ನ ಖರೀದಿ ಮಾಡ್ತೀವಿ ಅಂತ ಹೇಳಿದ್ರೆ ಅದು ಬೇರೆ. ಆದ್ರೆ ಇಲ್ಲಿ ಹಣವಿಲ್ಲದೆ ಅಂದ್ರೆ EMI ಅನ್ನ ಹಾಕ್ಕೊಂಡು ನಿಮಗೆ ಭೂಮಿಯನ್ನ ಖರೀದಿ ಮಾಡೋದಕ್ಕೆ ಕೊರ್ವಿ ಡೆವಲಪರ್ಸ್ ಅವರು ಸಹಾಯ ಮಾಡ್ತಿದ್ದಾರೆ. ಅದು 5 ವರ್ಷದ ಪ್ರಾಜೆಕ್ಟು, ಎಕರೆಗಟ್ಟಲೆ ಪ್ರಾಜೆಕ್ಟ್ ಇದೆ. ನಿಮಗೆ ಕೇವಲ ಇಲ್ಲಿ ಮಾತ್ರ ಅಲ್ಲ, ನೀವು 3-4 ಆಪ್ಷನ್ಗಳು ಕೂಡ ಇದೆ. ಅಂದ್ರೆ ನೀವು ಧಾರವಾಡದಲ್ಲಾದರೂ ತಗೋಬಹುದು, ಅಥವಾ ಈಗ ಇವರ ಹೊಸ ಪ್ರಾಜೆಕ್ಟ್ಗಳು ಎಲ್ಲೆಲ್ಲಿ ಆಗ್ತಿದೆ ಅಲ್ಲಿ ಬೇಕಾದರೂ ತಗೋಬಹುದು. ಇಂಥಲ್ಲಿ ನನಗೆ ಬೇಕು ಅಂತ ಹೇಳಿದ್ರೆ ಇವರ ಒಂದು ಸಹಾಯ ನಿಮಗೆ ಸಿಗುತ್ತೆ. ಅದ್ರ ಜೊತೆಗೆ ನಿಮ್ಮ ಕನಸಿನ ಮನೆಯನ್ನು, ಕಚೇರಿಯನ್ನು, ಕನ್ಸ್ಟ್ರಕ್ಷನ್ ವಿಭಾಗದಲ್ಲಿ ಏನನ್ನಾದರೂ ನೀವು ಕಟ್ಟಿಸ್ಕೋಬೇಕು ಅನ್ನೋದಿದ್ರೆ ಅದಕ್ಕೂ ಕೂಡ ಇಲ್ಲಿ ಒಳ್ಳೆ ಇಂಜಿನಿಯರ್ಸ್ ಇದ್ದಾರೆ, ನಿಮ್ಗೆ ಒಳ್ಳೆಯ ಪ್ಲ್ಯಾನ್ಗಳು ಕೂಡ ಸಿಗುತ್ತೆ. ಖಂಡಿತವಾಗಿಯೂ ನೀವು ನಿಮ್ಮ ಕನಸಿನ ಮನೆಯನ್ನು ಕಟ್ಟಿಸ್ಕೋಬೋದು. ಇನ್ನು ನನಗೆ ಕೆಲಸ ಇಲ್ಲ, ನಾನು ಉದ್ಯೋಗ ಮಾಡಬೇಕು, ನನಗೆ ಈ ಭಾಗದಲ್ಲಿ ಕೆಲಸ ಬೇಕು ಅಂತಿದ್ರೆ ಅದಕ್ಕೂ ಕೂಡ ಇಲ್ಲಿ ಅವಕಾಶ ಇದೆ. ಅದನ್ನು ಕೂಡ ನಮ್ಮ ವಿಡಿಯೋದಲ್ಲಿ ತಿಳಿಸಿದ್ದೀನಿ. ನಾನು ಹೇಳೋದು, ಪ್ರತಿ ಮನೆಯಲ್ಲೂ ಕಷ್ಟಗಳು ಇದೇ ಇರುತ್ತೆ. ಆದರೆ ಈ ಕೆಲಸ ಹುಡುಕುವ ಕಷ್ಟ ಇದೆಯಲ್ಲ, ಅದು ಊರನ್ನ ಬಿಟ್ಟು ಇನ್ನೊಂದು ಊರಿಗೆ ಕರ್ಕೊಂಡು ಹೋಗುವಂತ ಸ್ಥಿತಿಯಲ್ಲಿ ಇವತ್ತು ನಾವಿದ್ದೀವಿ. ಆದರೆ ನಿಮ್ಮೂರಲ್ಲೇ ಕೆಲಸ ಬೇಕು ಅಂತ ಹೇಳಿದ್ರೆ ಇಲ್ಲಿ ಕೊರ್ವಿ ಡೆವಲಪರ್ಸ್ ಅವರ ಕಚೇರಿಗೆ ಬನ್ನಿ, ಇಲ್ಲಿ ಆಲ್ರೆಡಿ ಹೈರಿಂಗ್ ನಡೀತಾ ಇದೆ. ಸೊ ಹಾಗಾಗಿ ನೀವು ಅದನ್ನು ಕೂಡ ಯುಟಿಲೈಸ್ ಮಾಡ್ಕೋಬಹುದು. ಒಂದೇ ವಿಡಿಯೋದಲ್ಲಿ ಇಷ್ಟೆಲ್ಲ ಮಾಹಿತಿಯನ್ನು ಕೊಡುವ ಪ್ರಯತ್ನದ ಜೊತೆಗೆ ಕೊರ್ವಿ ಡೆವಲಪರ್ಸ್ ಅವರ ಕಚೇರಿ ಹೆಂಗೆ ಕೆಲಸ ನಿರ್ವಹಣೆ ಮಾಡುತ್ತೆ, ಇಲ್ಲಿ ಯಾವ ರೀತಿ ಪ್ರೊಸೀಜರ್ ವೈಸ್ ಕೆಲಸ ನಡೆಯುತ್ತೆ ಅನ್ನೋದ್ರ ಬಗ್ಗೆ ನಾನು ವೆಂಕಟೇಶ್ ಅವರಿಂದ ಒಂದು ಮಾಹಿತಿಯನ್ನು ಕೊಡುವ ಪ್ರಯತ್ನವನ್ನು ಇವತ್ತಿನ ವಿಡಿಯೋದಲ್ಲಿ ಮಾಡಿದ್ದೀನಿ. ಸರ್, ನನಗಂತೂ ಭಾಳ ಖುಷಿ ಆಯಿತು. ಸೊ ಇವತ್ತು ಇಲ್ಲಿ ನಿಂತು ಮಾತಾಡಿದ್ದೀನಿ. ನಾಳೆಯ ವಿಡಿಯೋದಲ್ಲಿ ನಾನು ನಿಮ್ಮ
ಮೈನ್ ಗ್ರೀನ್ ಸಿಟಿ ಅಂತ ನಾವೇನು ಲಾಸ್ಟ್ ಟೈಮ್ ನಾವು ಮಾಡಿದೀವಿ, ಅಲ್ಲಿಗೆ ಹೋಗಿ ಅಲ್ಲಿ ಮತ್ತೊಂದು ವಿಡಿಯೋಸ್ ಮಾಡೋಣ, ಅಲ್ಲಿಯ ಒಂದು ಜಾಗವನ್ನ ಕೂಡ ತೋರಿಸೋಣ. ಯಾರಾದ್ರೂ ಸೈಟ್ಸ್ ಅನ್ನ ತಗೊಳ್ಳೋರಿದ್ರೆ ಸೊ ಈಗಲೇ ಬನ್ನಿ, ನಿಮ್ಗೆ ಒಳ್ಳೆ ಬೆಲೆಯಲ್ಲಿ ಸಿಗುತ್ತೆ ಅನ್ನೋದನ್ನ ನಾಳೆಯ ವಿಡಿಯೋದಲ್ಲಿ ಆ ಜಾಗದ ಜೊತೆಗೆ ನಿಮಗೆ ಅಲ್ಲಿಯ ಕಂಪ್ಲೀಟ್ ಮಾಹಿತಿಯನ್ನು ಕೊಡೋ ಪ್ರಯತ್ನವನ್ನು ಮಾಡ್ತೀನಿ. ನಮಗೆ ಇಷ್ಟೆಲ್ಲ ನಾವಿಲ್ಲಿಗೆ ಬಂದಾಗ ಎಲ್ಲವನ್ನ ತೋರಿಸಿದ್ರು, ಮತ್ತೆ ಸುಮಾರು ಜನ ಟೀಮ್ ಮೆಂಬರ್ಸ್ಗಳು ಕೂಡ ಈ ವಿಡಿಯೋದಲ್ಲಿ ಮಾತಾಡಿದ್ರು. ಸೊ ಅವರೆಲ್ಲರಿಗೂ ಕೂಡ ತುಂಬ ಧನ್ಯವಾದ, ನಿಮಗೂ ಕೂಡ ಧನ್ಯವಾದ ಸರ್. ಥ್ಯಾಂಕ್ ಯು ಸೋ ಮಚ್. ನೋಡಿದ್ರಲ್ಲ ವೀಕ್ಷಕರೇ, ಇದು ಈ ಹೊತ್ತಿನ ವಿಶೇಷ. ಸೊ ನಾನು ಹುಬ್ಬಳ್ಳಿಗೆ ಬಂದು ಕೊರವಿ ಡೆವಲಪರ್ಸ್ ಅವರ ಒಂದು ಕಚೇರಿಯ ಟೂರ್ನ ಜೊತೆಗೆ ಒಂದಿಷ್ಟು ಮಾಹಿತಿಯನ್ನು ಕೊಡುವಂಥ ಪ್ರಯತ್ನ ನಿಮಗೆ ಮಾಡಿದ್ದೀನಿ. ಇದು ಈ ಹೊತ್ತಿನ ವಿಶೇಷ. ಸ್ಟೇ ಟ್ಯೂನ್, ಹೆಗ್ಗದ್ದೆ ಸ್ಟುಡಿಯೋ.